ರುಚಸ್ಸಾಮರಸಃ ಸಾಮ್ನ ಉದ್ಗೀಥೋ ರಸಃ ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ಪ್ರವಚನ ಮಾಲಾದಲ್ಲಿ ಇದು 28ನೆಯ ಭಾಗ. 7ನೇ ಅಧ್ಯಾಯದ 19ನೇ ಶ್ಲೋಕದ ಶ್ರವಣವನ್ನ ನಾವು ಕಳೆದ ದಿವಸ ಮುಕ್ತಾಯ ಮಾಡಿದ್ವಿ. ಸಾಧಕನಾದವನು ಪರಾಪರ ತತ್ವ ವಿಚಕ್ಷಣನಾಗಿರಬೇಕು. ಲೋಕತತ್ವವನ್ನು ಮತ್ತು ಪರತತ್ವವನ್ನು ಎರಡನ್ನೂ ಕೂಡ ತಿಳಿದವನಾಗಿರಬೇಕು ಅನ್ನೋದನ್ನೆಲ್ಲ ಕೃಷ್ಣ ಉದ್ಧವನಿಗೆ ವಿವರಿಸಿ ಹೇಳಿದ. ಅವರು ಗುರುಗಳ ಉಪದೇಶವಿಲ್ಲದೆ ತಾನೇ ಎಲ್ಲವನ್ನೂ ತಿಳ್ಕೊಂಡು ಬಿಡ್ತೀನಿ ಅಂತ ಏನಾದರೂ ಆಲೋಚನೆ ಮಾಡಿದರೆ ಅವನು ಸದ್ಗತಿಯನ್ನು ಪಡೆಯೋದಿಲ್ಲ. ಏತು ವಯಂ ಪರಾಪರ ತತ್ವಂ ಸಮ್ಯಕ್ ಪುಸ್ತಕ ನಿರೀಕ್ಷಣೆಯೇನೈವ ಜಾನೀಮಃ ಅತಃ ಕಿಂ ಗುರುಭಿಃ ಇತಿ ಮನ್ವಾನಾಃ ತತ್ ಸ್ನೇಹಂ ತ್ಯಕ್ತ್ವಾ ಲೋಕತತ್ವ ವಿಲಕ್ಷಣಶ್ಚೇತ್ ನ ಸಮುದ್ಧರಂತಿ ಇತಿ ಪ್ರಾಯೇಣ ಇತ್ಯಸ್ಯ ಅರ್ಥಃ ಉಕ್ತೋ ಭವತಿ. ಈ ಎಲ್ಲವನ್ನೂ ಕೂಡ ಪುಸ್ತಕ ಅವಲೋಕನದಲ್ಲೇ ತಿಳ್ಕೊಂಡ್ಬಿಡ್ತೇವೆ. ನಮಗೆ ಬುದ್ಧಿಶಕ್ತಿ ಇದೆ, ನಾವು ಪುಸ್ತಕಗಳನ್ನು ಓದ್ತೇವೆ, ಆ ಮೂಲಕನೇ ಎಲ್ಲವನ್ನೂ ತಿಳ್ಕೊಂಡ್ಬಿಡ್ತೀವಿ. ಕಿಂ ಗುರುಭಿಃ, ಗುರುಗಳಿಂದ ಆಗಬೇಕಾದ್ದೇನಿದೆ ಅಂತ ಏನಾದ್ರು ಆಲೋಚನೆ ಮಾಡಿದರೆ ಅವರು ಆ ಗುರುಗಳ ಸ್ನೇಹವನ್ನು ಪರಿತ್ಯಜಿಸಿದರೆ ಅವರು ಉದ್ಧಾರಕ್ಕೆ ಪಾತ್ರರಾಗೋದಿಲ್ಲ ಅಂತ ಅನ್ನೋದನ್ನೆಲ್ಲ ಒಂದು ಶ್ರೀನಿವಾಸ ತೀರ್ಥರು ತಮ್ಮ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಇದೇ ಅಧ್ಯಾಯದ 18ನೇ ಶ್ಲೋಕ ನಾವು ಹಿಂದೆ ನೋಡಿದ್ದೀವಲ್ಲ. ಈ ಋಜುಗಣಸ್ಥರಿಗೆ ಮೋಹ ಅಂದ್ರೆ ಏನು, ಮತ್ತೆ ಅವರಿಗೆ ಪರೋಕ್ಷ ಜ್ಞಾನ ಯಾವಾಗಿರ್ತದೆ, ಅಪರೋಕ್ಷ ಜ್ಞಾನ ಯಾವಾಗಿರ್ತದೆ ಇತ್ಯಾದಿ ಸಂಗತಿಗಳನ್ನ ಕಳೆದ ದಿವಸ, ಅದ್ರ ಹಿಂದಿನ ದಿವಸ ಎಲ್ಲವನ್ನೂ ಕೂಡ ನಾವು ಯಥಾಶಕ್ತಿ ಅವಲೋಕನ ಮಾಡಿದ್ದೀವಿ. ಋಜುಗಣಸ್ಥರಿಗೆ 100+100 ಜನ್ಮಗಳು ಇರ್ತವೆ ಅಂತ ನಾವು ಪ್ರಕಾಶ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲಿ ಓದಿದ್ದೇವೆ. ಅದ್ರ ಬಗ್ಗೆ ನಾನು ಮೊನ್ನೆ ಅದರ ಹಿಂದಿನ ದಿವಸ ಹೆಚ್ಚು ಹೇಳಿರಲಿಲ್ಲ. ಒಂದು ಸ್ವಲ್ಪ ವಿಷಯಗಳನ್ನ ಅದ್ರ ಬಗ್ಗೆನೂ ಕೂಡ ಹೇಳಬೇಕು. ಆಚಾರ್ಯರು 100 ಜನ್ಮ ಸಾಧನೆಯನ್ನ ಋಜುಗಣಸ್ಥರಿಗೆ ಹೇಳಿದ್ದಾರೆ. ಅದ್ರ ಹಿಂದಿನ 100+100 ಅವ್ರು ಹೇಳಲಿಲ್ಲ. ಈ ಉಳಿದ ಕೆಲವು ಸಂಗತಿಗಳೇನಿವೆ ಇವು ಪ್ರಕಾಶ ಸಂಹಿತಾ ಮೊದಲಾದ ಗ್ರಂಥಗಳು, ಹರಿಕಥಾಮೃತಸಾರದಲ್ಲಿ ಅದರ ಟಿಪ್ಪಣಿಗಳಲ್ಲಿ ಉದ್ಧತವಾದ ಗ್ರಂಥಗಳಿಂದ ನಾವು ತಿಳಿದು ಬರ್ಬೇಕಷ್ಟೆ. 100+100, 50+50, 25+25 ಇತ್ಯಾದಿ ಏನಿದೆ ಅದನ್ನ ಆಚಾರ್ಯರು ಸರ್ವ ಮೂಲದಲ್ಲಿ ಹೇಳಲಿಲ್ಲ. ಆದ್ರಿಂದ ಇವತ್ತು ಕೆಲವರು ವಿದ್ವಾಂಸರು ಆ ಹಿಂದಿನ ಸಾಧನೆಯನ್ನ ಮೊದಲಿನ 100, ಮೊದಲಿನ 50, ರುದ್ರನಿಗೆ 50, ಇಂದ್ರನಿಗೆ 25 ಇತ್ಯಾದಿ ಏನಿದೆ ಅದನ್ನ ಕೆಲವರು ಒಪ್ಪೋದಿಲ್ಲ. ಇಲ್ಲಿ ಅಂತೂ ಭಿನ್ನಾಭಿಪ್ರಾಯಗಳಿವೆ ಅಂತ ಹೇಳಿದೆ. ವಸ್ತುತಃ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಪ್ರಕಾಶ ಸಂಹಿತ ಅನ್ನೋ ಗ್ರಂಥವನ್ನು ಉದ್ಧರಿಸ್ತಾರೆ. ಆದ್ರೆ ಇಲ್ಲಿ ಬರುವ ಪ್ರಕಾಶ ಸಂಹಿತ ಅವೇ ಮತ್ತೆ ಆಚಾರ್ಯರು ಉದ್ಧರಿಸುವ ಪ್ರಕಾಶ ಸಂಹಿತ ಎರಡು ಒಂದೇನೋ ಅಥವಾ ಬೇರೆ ಬೇರೆನೋ ಅಂತ ಅನ್ನೋದನ್ನು ನಾವು ತೀರ್ಮಾನ ಮಾಡೋದು ಕಷ್ಟ. ಅಂತೂ ಹೀಗೊಂದು ಭಿನ್ನಾಭಿಪ್ರಾಯ ಇದೆ ಅಂತ ತಿಳಿಸೋದೊಂದು ಉದ್ದೇಶ. ಈ ಪ್ರಕಾಶ ಸಂಹಿತ, ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಿಂದಲೇ ಅನೇಕ ತತ್ವಗಳು ನಮಗೆ ತಿಳಿದು ಬರ್ತವೆ. ಆಚಾರ್ಯರ ಸರ್ವಮೂಲದಲ್ಲಿ ಇಲ್ಲದೇ ಇರುವ ತತ್ವಗಳು ಇಲ್ಲದೇ ಇದ್ದಿದ್ರೆ ದೊಡ್ಡ ಸಮಸ್ಯೆ ಅಲ್ಲ, ಕೆಲವು ಕಡೆ ವಿರುದ್ಧದಂತೆ ಕಾಣುವ ತತ್ವಗಳು ಕೂಡ ಕಂಡು ಬರ್ತವೆ. ಆದ್ರಿಂದಲೇ ಎಷ್ಟೋ ಜನ ವಿದ್ವಾಂಸರು ಆ ಉಳಿದ ಗ್ರಂಥಗಳನ್ನು, ವಿಷ್ಣು ರಹಸ್ಯ, ಪ್ರಕಾಶ ಸಂಹಿತ ಮೊದಲಾದ ಗ್ರಂಥಗಳನ್ನ ಪ್ರಮಾಣ ಸ್ವೀಕರಿಸೋದಿಲ್ಲ. ಪ್ರಮಾಣ ಸ್ವೀಕರಿಸುವಂತಹ ಒಂದು ಪರಂಪರೆನೂ ಇದೆ. ಇದಕ್ಕೆಲ್ಲ ಕೊನೆ ಇಲ್ಲ. ಒಬ್ಬೊಬ್ರು ತಮಗೆ ಯಾವ ಗ್ರಂಥಗಳನ್ನ ಪ್ರಮಾಣ ಸ್ವೀಕರಿಸಬೇಕೋ ಅದನ್ನ ಪ್ರಮಾಣ ಸ್ವೀಕರಿಸ್ತಾರೆ. ಇದು ಬರೀ ಗ್ರಂಥಗಳಿಗೆ ಮಾತ್ರ ಅಲ್ಲ, ಟಿಪ್ಪಣಿಗಳಿಗೂ ಕೂಡ, ಈ ಒಂದು ಟೀಕೆ ಟಿಪ್ಪಣಿಗಳಲ್ಲೂ ಕೂಡ ಯಾವ್ದನ್ನ ನಾವು ಒಪ್ಪಬೇಕು, ಯಾವ್ದನ್ನ ಒಪ್ಪಬಾರದು ಅಂತ ಅನ್ನೋದ್ರ ಬಗ್ಗೆ ಅವರವ್ರದೇ ಆದ ಅಭಿಪ್ರಾಯಗಳು ಇರ್ತವೆ. ಮತ್ತೆ ಆ ಅಭಿಪ್ರಾಯವನ್ನು ಆಧರಿಸಿ ಅವರದೇ ಆದಂತಹ ಒಂದು ಗುಂಪು ಕೂಡ ತಯಾರಾಗ್ತದೆ ಎಲ್ಲ ಕಡೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವೇ ಈ ಭಿನ್ನ ಅಭಿಪ್ರಾಯಗಳಿಗೆ ಕಾರಣ ಅಂತ ತೋರಿಸ್ಲಿಕ್ಕಾಗಿ ಇದನ್ನ ಹೇಳ್ತಿದ್ದೇನೆ. ಮಾಧ್ವ ವೈಷ್ಣವರಾದವರು ಎಲ್ಲರೂ ಮಧ್ವಾಚಾರ್ಯನಂತೂ ಹೋಗ್ತಾರೆ. ಅದಾದ ಬಳಿಕ ಮಧ್ವಾಚಾರ್ಯರ ಭಾಷ್ಯಗಳಿಗೆ, ಅವರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಂಥವರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಇವರು ಸನ್ಯಾಸಿಗಳಾದವರು, ಮತ್ತು ಋಷಿಕೇಶ ತೀರ್ಥರು ಟೀಕೆಯನ್ನೇನು ಬರೆದಿಲ್ಲ. ತ್ರಿವಿಕ್ರಮ ಪಂಡಿತರು,
ಕೆಲವಕ್ಕೆ ಬರೆದಿದ್ದಾರೆ, ನಾರಾಯಣ ಪಂಡಿತರು ಕೆಲವನ್ನು ಮಾಡಿದ್ದಾರೆ, ವಾಮನ ಪಂಡಿತರು ಉಪನಿಷತ್ ಭಾಷ್ಯ ಮೊದಲಾದವುಗಳಿಗೆ ಟೀಕೆಯನ್ನು ಮಾಡಿದ್ದಾರೆ. ಮುಂದೆ ಬರುವಂತಹ ಒಂದು ಸ್ಥಾನ ಅಂದ್ರೆ ಜಯತೀರ್ಥರದು, ಅವರು ಟೀಕಾ ಬರೆದಿದ್ದಾರೆ. ಈ ಎಲ್ಲಾ ಟೀಕೆಗಳಲ್ಲಿ ಯಾವುದನ್ನು ಪ್ರಮಾಣ ಅಂತ ಒಪ್ಪಬೇಕು? ಇವೆಲ್ಲವನ್ನೂ ಪ್ರಮಾಣ ಅಂತ ಒಪ್ಪಿ ನರಹರ ತೀರ್ಥರು, ಪದ್ಮನಾಭ ತೀರ್ಥರು, ಮತ್ತೆ ಪಂಡಿತಾಚಾರ್ಯ ಮಂಟಂದವರು, ಮತ್ತೆ ಜಯತೀರ್ಥರು ಎಲ್ಲವರೂ ಬರೆದಂತಹ ಎಲ್ಲಾ ಟೀಕೆಗಳನ್ನು, ವ್ಯಾಖ್ಯಾನಗಳನ್ನು ಪ್ರಮಾಣ ಸ್ವೀಕರಿಸಿ ಅವುಗಳ ನಡುವಿನ ಇರುವಂತಹ ಭಿನ್ನ ಅಭಿಪ್ರಾಯವನ್ನು ಬಗೆಹರಿಸುವವರು ಕೆಲವರು ಇರ್ತಾರೆ. ಹಾಗೆ ಭಿನ್ನ ಅಭಿಪ್ರಾಯವನ್ನು ಬಗೆಹರಿಸಲಿಕ್ಕೆ ಬಹಳ ಕಷ್ಟಪಟ್ಟು ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಕೆಲವು ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಎಲ್ಲವನ್ನೂ ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಅಂತೂ ಆಚಾರ್ಯರ ಮುಖದಿಂದ ನೇರವಾಗಿ ಪಾಠ ಕಲಿತವರು ಏನಿದ್ದಾರೆ ಅವರ ಗ್ರಂಥಗಳನ್ನ ಹೆಚ್ಚು ಪ್ರಮಾಣ ಸ್ವೀಕರಿಸುವುದಂತೂ ಒಂದು ಗುಂಪಿದೆ. ಆದರೆ ಜಯತೀರ್ಥರು ಟೀಕೆಗಳನ್ನು ರಚಿಸಿದ ಮೇಲೆ ತತ್ವನಿರ್ಣಯ ಮೊದಲಾದ ಅನೇಕ ಗ್ರಂಥಗಳನ್ನು ನೋಡಿದ್ರೆ ನಮ್ಗೆ ಇವತ್ತಿಗೂ ಹಾಗೆ ಅನಿಸ್ತದೆ. ಪದ್ಮನಾಭ ತೀರ್ಥರು ಮೊದಲಾದವರು ತತ್ವನಿರ್ಣಯಕ್ಕೂ ಟೀಕೆ ರಚನೆ ಮಾಡಿದ್ದಾರೆ. ಆದ್ರೆ ಜಯತೀರ್ಥರ ಟೀಕೆ ಓದಿದ ಮೇಲೆ ಅಲ್ಲಿರುವ ವಿವರಣೆ ಕಡಿಮೆ ಅಂತ ಅನಿಸಿಬಿಡ್ತದೆ ನಮ್ಗೆ. ಹಾಗೆಂದು ಮಾತ್ರಕ್ಕೆ ಆ ಹಿಂದಿನವರು ಅಸಮರ್ಥರಂತಲ್ಲ, ಅವ್ರು ಆ ಕಾಲಕ್ಕೆ ಎಷ್ಟು ಬರೀಬೇಕು ಅನ್ಸಿತ್ತೋ ಅಷ್ಟು ಬರೆದಿದ್ರು. ಮುಂದೆ ಜಯತೀರ್ಥರು ತಮ್ಮ ಕಾಲಕ್ಕೆ ಎಷ್ಟು ಅಪ್ಡೇಟ್ ಮಾಡಬೇಕು ಅಂತ ಕಾಣಿಸಿತೋ ಅಷ್ಟು ಮಾಡಿದ್ರು. ಹೀಗೆ ಜಯತೀರ್ಥರ ಟೀಕೆಗಳು ಜನಪ್ರಿಯ ಆಗ್ಲಿಕ್ಕೆ ಕಾರಣ ಇದು. ಆ ಕಾಲಕ್ಕೆ ತಕ್ಕಂತೆ ಅದನ್ನು ಹೆಚ್ಚು ಅಪ್ಡೇಟ್ ಮಾಡಿ ಹೆಚ್ಚು ಪೂರ್ವ ಪಕ್ಷಗಳನ್ನೆಲ್ಲ ಪ್ರಸ್ತುತಪಡಿಸಿ ಅದಕ್ಕೆ ಉತ್ತರ ಕೊಟ್ಟದ್ದು ಅವ್ರ ಜನಪ್ರಿಯತೆ ಕಾರಣ. ಹೀಗೆ ಎಷ್ಟೋ ಜನ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ನಾನು ಕೂಡ ತತ್ವನಿರ್ಣಯ ಪಾಠ ಮಾಡುವಾಗ ಪದ್ಮನಾಭ ತೀರ್ಥರ ಟೀಕಾ ಮತ್ತು ತತ್ವಮಂಜರಿ ಟೀಕಾ ನಾರಾಯಣ ಪಂಡಿತರದು ಅದನ್ನು ಇಟ್ಕೊಂಡು ಜಯತೀರ್ಥರ ಟೀಕೆಯನ್ನು ಕೂಡ ಇಟ್ಕೊಂಡು ಪಾಠ ಮಾಡಬೇಕು ಅಂತ ಹೊರಟ್ರು ಅಲ್ಲಿರುವ ಆ ಟೀಕಾಗಳು, ಪದ್ಮನಾಭ ತೀರ್ಥರ ಟೀಕಾ ಆಗಲಿ ಮತ್ತೆ ನಾರಾಯಣ ಪಂಡಿತರ ಟೀಕಾ ಆಗಲಿ ಜಯತೀರ್ಥರ ಟೀಕೆಗೆ ಹೋಲಿಸಿದ್ರೆ ಪ್ರಮಾಣ ಕಡಿಮೆ. ಮಹತ್ವ ದೃಷ್ಟಿಯಿಂದ ಯಾವುದು ದೊಡ್ಡದು ಯಾವುದು ಸಣ್ಣದು ನಾನು ಅದನ್ನು ಮಾತಾಡ್ತಿಲ್ಲ, ಪ್ರಮಾಣ ಕಡಿಮೆ. ಅದರಿಂದ ನಮಗೆ ಬರುವಂತಹ ಅನೇಕ ಸಂಶಯಗಳಿಗೆ ಪರಿಹಾರ ಮತ್ತು ಪ್ರಸ್ತುತತೆ ಅದು ಜಯತೀರ್ಥರ ಟೀಕಾದಲ್ಲಿ ಹೆಚ್ಚು ಕಾಣಿಸ್ತದೆ. ಹೀಗೆಲ್ಲ ಇಂಥ ಪರಂಪರೆಗಳಿವೆ, ನಿಮ್ಗೆ ಗೊತ್ತಿದೆ, ಅದು ಸುಮ್ಮನೆ ಒಂದ್ಸರಿ ಹೇಳಿದೆ. ಅದಿರಲಿ. ಈಗ ಈ ಋಜುಗಣಸ್ಥರ ಸಾಧನೆ ಬಗ್ಗೆ, ಅವರಿಗೆ ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಹೇಳಬೇಕಾಗಿದೆ. ನೀವು ಹರಿಕಥಾಮೃತಸಾರದ ಈ ಶ್ಲೋಕವನ್ನು ಕೂಡ ನನ್ನ ಗಮನಕ್ಕೆ ತಂದ್ರಿ. 24ನೇ ಕಲ್ಪ ಸಾಧನ ಸಂಧಿ ಅಂತ. ನೀವು ಕೇಳೋರು ಬೇರೆ ಯಾವ್ದಾದ್ರು ಪುಸ್ತಕ ಇಟ್ಕೊಂಡಿದ್ರೆ ಅದರಲ್ಲಿ ನೀವೇ ಅದನ್ನು ಗಮನಿಸಬೇಕು. ನಾನು ಆ ಶ್ಲೋಕ ಮಾತ್ರ ಹೇಳ್ತೇನೆ. ಇದು ಪಂಚರತ್ನ ಪ್ರಕಾಶಿಕಾ ಪುಸ್ತಕದಲ್ಲಿ 24ನೇ ಸಂಧಿ ಆಗ್ತದೆ. ಸಂಧಿ ಹೆಸರು ಕಲ್ಪ ಸಾಧನ ಸಂಧಿ ಅಂತ. ಈ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂತ ಬಂತಲ್ಲ, ನಾವು ಈಗ ಭಾಗವತ ತಾತ್ಪರ್ಯದಲ್ಲಿ ನೋಡುವಂತೆ ಮೊದಲು ಇವರಿಗೆಲ್ಲರಿಗೂ ಪರೋಕ್ಷ ಜ್ಞಾನ ಇರ್ತದೆ. ಪರೋಕ್ಷ ಜ್ಞಾನ ಅನಾದಿ ಕಾಲದಿಂದ ಇದ್ದೇ ಇರ್ತದೆ. ಋಜುಗುಣಸ್ಥರಿಗೆ ಮತ್ತು ಅವರ ಪತ್ನಿಯರಿಗೆ ಪರೋಕ್ಷ ಜ್ಞಾನ ಅಂತ ಅನ್ನೋದು ಅನಾದಿ ಕಾಲದಿಂದ ಇದ್ದೇ ಇರ್ತದೆ. ಅಪರೋಕ್ಷ ಜ್ಞಾನ ಏನಿದೆ ಅದು ಮುಂದಿನ 3ನೇ ಜನ್ಮ ಇದೆಯಲ್ಲ, 2ನೇ ಭಾಗ, 3+3 ಅಂತ ಇಟ್ಕೊಳ್ಳೋಣ. ಅದು ಯಾರು ಯಾವುದನ್ನು ಒಪ್ಪುತ್ತಾರೆ ಅದೆಲ್ಲ ವಿಷಯ ಬೇರೆ. ಅಂತೂ ಮೊದಲು 100 ಜನ್ಮಗಳು ಆಮೇಲೆ 100 ಜನ್ಮಗಳು ಅಂತ ಈಗ ನಾವು ಸ್ವೀಕರಿಸೋಣ. ಆ ಮೊದಲಿನ 100 ಜನ್ಮಗಳಲ್ಲಿ ಅವ್ರಿಗೆ ಅಪರೋಕ್ಷ ಜ್ಞಾನ ಇರೋದಿಲ್ಲ, ಅವ್ರಿಗೆ ಪರೋಕ್ಷ ಜ್ಞಾನವೇ ಇರ್ತದೆ. ಆ 100 ಜನ್ಮಗಳಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಎಲ್ಲ ಅವ್ರಿಗೆ ಪರೋಕ್ಷ ಜ್ಞಾನವೇ ಇರ್ತದೆ. ಅಪರೋಕ್ಷ ಜ್ಞಾನ ಬರೋದು ಯಾವಾಗ 2ನೇ 100 ಒಂದು ಭಾಗ ಇದೆಯಲ್ಲ, 100ನೇ ಭಾಗ, ಅದರಲ್ಲಿ ಮೊದಲನೇ ಜನ್ಮದಲ್ಲಿ ಅಂತ. ನಿನ್ನೆ ನಾನು ಹೇಳುವಾಗ ಸ್ವಲ್ಪ ಅಸ್ತವ್ಯಸ್ತ ಮಾಡಿ ಹೇಳಿದೆ, ಹಾಗೆ ಹೇಳೋದ್ರಲ್ಲಿ ಮಹತ್ವ ಕಾಣಲಿಲ್ಲ ನನಗೆ. ಆಮೇಲೆ ಇವತ್ತು ಅದನ್ನ ಸರಿಪಡಿಸ್ಬೇಕು ಅಂತ ಹೋದೆ, ಸರಿಪಡಿಸ್ಬೇಕು ಅಂತ ಪ್ರಯತ್ನ ಪಡ್ತೇನೆ. ಏನಂದ್ರೆ ಈ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಈ ಮೊದಲನೇ 100 ಇದೆಯಲ್ಲ, ಆ 100ರಲ್ಲಿ ಕೊನೆಯ ಜನ್ಮದಲ್ಲಿ ಕೊನೆ ಹೊತ್ತಿಗೆ ಬಂದಿರ್ತದೆ. ಮುಂದೆ 2ನೇ ಒಂದು 100 ಜನ್ಮ ಇದೆಯಲ್ಲ, ಅದರಲ್ಲಿ ಮೊದಲನೇ ಜನ್ಮದಲ್ಲಿ ಅವರಿಗೆ ದೇವ ಪದವಿ ಬರ್ತದೆ. ನಮಗೆ ಉದ್ಯೋಗ ಸಿಗೋದು ಇವತ್ತು, ಪದವಿ ಬಂದಿರೋ ಹಿಂದಿನ ದಿವಸ ಅಂತ ನಾನು ಉದಾಹರಣೆ ಹೇಳಿದೆ. ಹಾಗೇನು ಅಷ್ಟು ಅದನ್ನ ಆ ಮಾತಿನಲ್ಲಿ, ನನ್ನ ಮಾತಿನಲ್ಲಿ ಅಷ್ಟೇನು ಬುದ್ಧಿವಂತಿಕೆ ಏನಿಲ್ಲ. ಯಾಕೆಂದ್ರೆ ಸ್ಪಷ್ಟವಾಗಿ ಶತಜನ್ಮಸು ಪೂರ್ವಂ ಹಿ ಜ್ಞಾನೋದಯ ಉದೀರ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲೇ ಇದೆ. ಅದರಿಂದ ಅವ್ರಿಗೆ ಅಪರೋಕ್ಷ ಜ್ಞಾನ ಯಾವಾಗ ಬರ್ತದೆ ಅಂತಂದ್ರೆ ಆ 2ನೇ 100 ಜನ್ಮ ಇದೆಯಲ್ಲ, ಅದರಲ್ಲಿ ಮೊದಲನೇ ಜನ್ಮದಲ್ಲೇ ಬರ್ತದೆ. ಹಾಗೆ ಹೇಳಿದ್ರೆ ಸ್ಪಷ್ಟವಾಗಿ ಮಾತಾ ಇದ್ದಾಗ ನಾವೇನು ನಮ್ಮ ಬುದ್ಧಿವಂತಿಕೆಯಲ್ಲಿ ತೋರಿಸ್ಬೇಕಾದ ಕಾರಣ ಇಲ್ಲ. ಅದು ನಾನು ಪ್ರಾಂಜಲವಾಗಿ ಒಪ್ಕೋತೀನಿ. ಅದೇನೋ ಪ್ರಮಾದದಿಂದ ಹೇಳಿದೆ, ಅದಷ್ಟು ಮಹತ್ವದ್ದಲ್ಲ. ಆದ್ರೆ ಹೀಗೆ ಯಾವ ಮಾತುಗಳನ್ನಾದ್ರೂ ಹೇಗೂ ಅರ್ಥೈಸಬಹುದು. ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದ ಪಕ್ವತೆ ಹಿಂದಿನ 100ನೇ ಜನ್ಮದ ಕೊನೆಯ ಕಾಲಕ್ಕೆ ಬಂದಿರ್ತದೆ. ಮುಂದೆ ಪ್ರಳಯ ಆಗ್ತದೆ, 31,104,000 ಕೋಟಿ ವರ್ಷಗಳ ಪ್ರಳಯ ಆಗ್ತದೆ.
ಆ ಪ್ರಳಯ ಆದ್ಮೇಲೆ ಮುಂದೆ ಸೃಷ್ಟಿ ಪ್ರಾರಂಭ ಕಾಣ್ತದಲ್ಲ, ಆಗ ಇವ್ರೇನ್ ಹುಟ್ಟತಾರಲ್ಲ ಕಣ್ತರದೇ ಹುಟ್ಟುತ್ತಾರೆ, ಅಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿ ಹುಟ್ಟುತ್ತಾರೆ. ಅವಾಗಲೇ ಅವ್ರಿಗೆ ಅಪರೋಕ್ಷ ಜ್ಞಾನ ಬಂದಿರ್ತದೆ. ಅಲ್ಲಿದ್ದ ಅವಾಗ ಅವ್ರಿಗೆ 1ನೇ ಜನ್ಮ ಪ್ರಾರಂಭ, 1 ಅದ ಮತ್ತೆ ಮುಂದಿನ ಒಂದು ಕಲ್ಪದಲ್ಲಿ 2, ಹೀಗೆ ಆ ಜನ್ಮಗಳು ಪ್ರಾರಂಭ ಕಾಣ್ತವೆ. ಅಂತೂ ಆ 100 ಜನ್ಮಗಳಲ್ಲಿ 1ನೇ ಜನ್ಮದಲ್ಲಿ ಅವ್ರಿಗೆ ಅಪರೋಕ್ಷ ಜ್ಞಾನ. ಇದು ಸ್ಪಷ್ಟವಾಗಿ ಭಾಗವತ ತಾತ್ಪರ್ಯದಲ್ಲಿರೋದ್ರಿಂದ ಹಾಗೆ ತಿಳ್ಕೊಳ್ಬೇಕು. ಉಳಿದಂತೆ ನಾವೇನಾದರೂ ಪ್ರಮಾದದಿಂದಾಗಿಯೋ ಅಜ್ಞಾನದಿಂದಾಗಿಯೋ ಯಾರೇ ಮಾತಾಡಿದ್ರು ಅವೆಲ್ಲ ಗ್ರಾಹ್ಯ ಅಲ್ಲ. ಅಲ್ಲೇನಿದೆ ಅದಕ್ಕೆ ನಾವು ಅಂಟ್ಕೊಳ್ಬೇಕು ಅಂತ ಸ್ಪಷ್ಟಪಡಿಸಿದೆ. ಆಯ್ತು. ಇನ್ನ ಈ ಸಾಮಾನ್ಯಾಪರೋಕ್ಷ ಮತ್ತೆ ವಿಶೇಷಾಪರೋಕ್ಷ ಅಂತ ಕೂಡ ಕಳೆದ ದಿವಸ ಪ್ರಸ್ತುತ ಬಂತು. ಸಾಮಾನ್ಯಾಪರೋಕ್ಷ ಅಂತ ಹಾಗೆ ಹೇಳೋದೇನಿಲ್ಲ. ಮೊದಲವರಿಗೆಲ್ಲ ಇರೋದು ಪರೋಕ್ಷ ಜ್ಞಾನವೇ. ಅವರಿಗೆ ಅಪರೋಕ್ಷ ಜ್ಞಾನ ಬರೋದೇ ಈ ಆ 1ನೇ ಜನ್ಮದಲ್ಲಿ, 100 ಜನ್ಮಗಳ ಪೈಕಿ 1ನೇ ಜನ್ಮದಲ್ಲಿ ಅಂತ ನಾನು ಹೇಳಿದ್ದೆ. ಅಲ್ಲಿ ವಿಶೇಷಾಪರೋಕ್ಷ ಅಂದ್ರೆ ಏನರ್ಥ? ವಿಶೇಷಾಪರೋಕ್ಷ ಅಂತ ಕೆಲವರು ಪ್ರಯೋಗ ಮಾಡಿದ್ದಾರಲ್ಲ, ಆ ಪ್ರಯೋಗ ಮಾಡಿದ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಬಂದ ಅಪರೋಕ್ಷ ಜ್ಞಾನವನ್ನು ಮುಂದೆ ಊರ್ಜಿತ ಮಾಡ್ಕೋತಾ ಹೋಗ್ತಾರೆ, ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನ ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾ, ಮನನ ಮಾಡ್ತಾ, ಧ್ಯಾನ ಮಾಡ್ತಾ ಮುಂದುವರಿತಾರೆ. ಮತ್ತೆ ಸುಖ ಪ್ರಾರಬ್ಧ ಏನಿದೆ ಅದನ್ನ ಅವ್ರು ಅನುಭವಿಸ್ತಾ ಹೋಗ್ತಾರೆ ಅಂತ ಅದು ಕೂಡ ಹೇಳಿದ್ದೆ. ಈಗ ನಾವು ನೋಡ್ಬೇಕಾದ ಭಾಗ ಅಂದ್ರೆ ಈ ಕಲ್ಪ ಸಾಧನ ಸಂಧಿಯ 24ನೇ ಕಲ್ಪ ಸಾಧನ ಸಂಧಿಯ 13ನೇ ಶ್ಲೋಕ. ಸಾಧನಾ ಪೂರ್ವದಲ್ಲಿ ರುಜ್ವಾದಿ ತಾತ್ವಿಕರಣಿಪ ಸುರಗಣ ಅನಾದಿ ಸಾಮಾನ್ಯಾಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬ ಉಪಾಧಿರಹಿತ ಆದಿತ್ಯನಂದದೆ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಇದಕ್ಕೆ ನಾವೀಗ ಏನರ್ಥ ಅಂತ ನೋಡ್ಬೇಕಾಗಿದೆ. ಸುರಗಣ ನಾದಿ ಅಂತಿದೆ, ಅದು ಪರರೂಪ ಸಂಧಿ. ಸುರಗಣ ಅನಾದಿ ಅಂತ ಪದಚ್ಛೇದ ಮಾಡ್ಬೇಕು. ಅದನ್ನು ಸಂಸ್ಕೃತದಲ್ಲಿ ಸುರಗಣಾನಾದಿ ಅಂತ ಹೇಳ್ಬೇಕಾಗ್ತದೆ, ಸವರ್ಣದೀರ್ಘ ಸಂಧಿ. ಸಂಸ್ಕೃತದ ನಿಯಮ ಬೇರೆ, ಕನ್ನಡದ ನಿಯಮ ಬೇರೆ. ಇಲ್ಲಿ ಸುರಗಣ ಅನಾದಿ ಅಂತ. ಸಾಧನ ಮಾಡೋಕ್ಕಿಂತ ಮುಂಚೆ ಈ ರುಜುಗಳು, ರುಜ್ವಾದಿ ತಾತ್ವಿಕ ದೇವತೆ ಇದ್ದಾರಲ್ಲ, ಇವರು ಅನಾದಿ ಕಾಲದಿಂದ ಸಾಮಾನ್ಯ ಅಪರೋಕ್ಷಿಗಳು ಅಂತ ಕರೆಸ್ಕೋತಾರೆ. ಸಾಧನೋತ್ತರದಲ್ಲಿ ಆ ಸಾಧನೆ ಅಂದ್ರೆ ಸೆಕೆಂಡ್ ಒಂದು 2ನೇ 100 ಜನ್ಮ ಏನಿದೆಯಲ್ಲ, ಅಲ್ಲಿ ಸ್ವಸ್ವಬಿಂಬ ಉಪಾಧಿರಹಿತ ಆದಿತ್ಯನಂದದಿ ಸಾದರದಿ ನೋಡುವವರು ತಮ್ಮ ತಮ್ಮ ಬಿಂಬವನ್ನ, ಅದನ್ನ ಸಾದರದಿ ಅತ್ಯಂತ ಭಕ್ತಿಯಿಂದ ನೋಡ್ತಾರೆ. ಹೇಗೆ ಅಂದ್ರೆ ಉಪಾಧಿರಹಿತ ಆದಿತ್ಯನಂದದೆ, ಮೋಡದ ಮರೆಯಿಲ್ಲದ ಸೂರ್ಯನಂತೆ ಅದನ್ನು ಸ್ಪಷ್ಟವಾಗಿ ಕಾಣ್ತಾರೆ ಅಂತ. ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಅಂದ್ರೆ ಅಧಿಕಾರಾನುಸಾರದಲ್ಲಿ ಅಂದ್ರೆ ಏನು? ಅಲ್ಲಿ 1ನೇವನಕ್ಕಿಂತ 2ನೇವನು ಶ್ರೇಷ್ಠನಾಗಿರ್ತಾನೆ, 2ನೇವನಕ್ಕಿಂತ 3ನೇವನು ಶ್ರೇಷ್ಠನಾಗಿರ್ತಾನೆ. ಪದವಿ ನಿಮಿತ್ತ ಮುಂದೆ ಹೋದವರು 100ನೇವನಕ್ಕಿಂತ 99ನೇ ಪದವಿ ನಿಮಿತ್ತ ಅವನು ಕನಿಷ್ಠ, 99ನೇವನಕ್ಕಿಂತ 98ನೇವನು ಕನಿಷ್ಠ. ಇದು ಅರ್ಥ ಅಷ್ಟೇ ಅಲ್ಲಿ. ಆಯ್ತು. ಇಲ್ಲಿ ಸಾಮಾನ್ಯ ಅಪರೋಕ್ಷ ಅಂತ ಬಂತು. ಈಗ ಈ ಸಾಮಾನ್ಯ ಅಪರೋಕ್ಷ ಅಂದ್ರೆ ಏನು? ಹಾಗಾದ್ರೆ ಇವರಿಗೆ ಮೊದಲೇ ಸಾಧನೆ ಮಾಡೋಕ್ಕಿಂತ ಮುಂಚೆನೂ ಕೂಡ ಸಾಮಾನ್ಯ ಅಪರೋಕ್ಷ ಇತ್ತು ಅಂತ ಆಯ್ತು. ಆದ್ರೆ ಭಾಗವತ ತಾತ್ಪರ್ಯ ಹೇಳ್ತದೆ ಅವರಿಗೆ ಅಪರೋಕ್ಷ ಜ್ಞಾನವೇ ಇಲ್ಲ, ಪರೋಕ್ಷ ಜ್ಞಾನವೇ ಇರ್ತದೆ ಅಂತ ಹೇಳಿ. ಇದನ್ನೆಲ್ಲ ಹೇಗೆ ಹೊಂದಿಸಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ನೋಡಿ, ನಾನೀಗಾಗಲೇ ಒಂದು ಪರಂಪರೆ ಹೇಳಿದ್ನಲ್ಲ, ಹರಿಕಥಾನುಸಾರ ಜಗನ್ನಾಥ ದಾಸರದು, ಅದು ಒಂದು ಸಂಸ್ಕೃತ ಆಚಾರ್ಯ ಸರ್ವಮೂಲಕ್ಕೆ ಬರೆದ ಒಂದು ಟಿಪ್ಪಣಿ. ಅದ ಕನ್ನಡದಲ್ಲಿ ಇದ್ದಿರ್ಬೋದು, ಬೇರೆ ಯಾವುದೇ ಸಂಸ್ಕೃತದ ಟಿಪ್ಪಣಿಗಿಂತ ಅದರ ಮಹತ್ವ ಏನು ಕಡಿಮೆ ಇದ್ದಿಲ್ಲ. ಅದೊಂದು ಟಿಪ್ಪಣಿ. ಆದ್ರಿಂದ ಎಲ್ಲಾ ಟಿಪ್ಪಣಿಗಳಲ್ಲೂ ಇವತ್ತು ಏಕಾಭಿಪ್ರಾಯವನ್ನು ಮೂಡಿಸೋದು ಸಾಧ್ಯ ಇಲ್ಲ ಅಂತ ನಾನು ಆಗ ಅಭಿಪ್ರಾಯ ಪಟ್ಟನಲ್ಲ. ಆದ್ರಿಂದ ಜಗನ್ನಾಥ ದಾಸರು ಹೇಳಿದ್ದೀನಿ ಸ್ವೀಕರಿಸಬೇಕಾಗಿಲ್ಲ ಅಂತನೂ ಕೆಲವರು ಬಿಟ್ಟು ಬಿಡ್ಬೋದು. ಹಾಗೂ ಕೆಲವರು ಹೇಳಿದ್ರೆ ಅದೇನು ಆಶ್ಚರ್ಯ ಇಲ್ಲ, ಅದಕ್ಕೆ ಹೇಳ್ತಾರೆ ಹಾಗೆ ಇರ್ಲಿ. ಈಗ ನಾವು ಅದನ್ನ ಬಿಡದೆ ಅದನ್ನು ಸ್ವೀಕರಿಸುವುದಾದ್ರೆ ಸ್ವೀಕರಿಸಬೇಕು ಅಂತ ನಮ್ಮ ಹಂಬಲ. ಅದಕ್ಕಾಗಿ ನಾವೇನೋ ಅರ್ಥ ಮಾಡಬೇಕು. ಈಗ ಜಗನ್ನಾಥ ದಾಸರು ಹರಿಕಥಾಮೃತಸಾರವನ್ನ ಸ್ವೀಕರಿಸಬೇಕು ಅಂತ ಮೊದಲನೇ ಪ್ರಶ್ನೆ ಇತ್ತು. ಅದ್ರ ನಂತರ ಅದಕ್ಕಿರುವ ಯಾವ ಟಿಪ್ಪಣಿಯನ್ನು ಸ್ವೀಕರಿಸಬೇಕು ಅಂತ ಮತ್ತೊಂದು ಪ್ರಶ್ನೆ ಆಗ್ತದೆ. ಈಗೆಲ್ಲ ಈ ಪ್ರಶ್ನೆಗಳು ಮುಂದುವರಿತಾ ಇರ್ತವೆ. ಅದರಲ್ಲಿ ನನ್ನ ಕಣ್ಮುಂದೆ 2 ವ್ಯಾಖ್ಯಾನಗಳಿವೆ. ಒಂದು ವ್ಯಾಖ್ಯಾನ ನಂಗೆ ಯಾಕೋ ಸರಿ ಕಾಣಲಿಲ್ಲ. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ವ್ಯಾಖ್ಯಾನ ಏನಿದೆ ಅದನ್ನ ನಾನು ಎತ್ತಿ ಹಿಡಿತಿದ್ದೇನೆ. ಈಗ ನೋಡಿ, ಅದರಲ್ಲಿ ಪದ್ಯಾರ್ಥ ಅಂತ ಹೇಳಿ ಮೊದಲು ಕೊಟ್ಟಿದ್ದಾರೆ. ಅದು ಯಾರು ಮಾಡಿದ್ರು ಅದು ನನಗೇನು ಗೊತ್ತಿಲ್ಲ. ಅದು ಪದ್ಯಾರ್ಥ, ಭಾವ ಸೂಚನಾ ಅಂತ ಮುಂದೆ, ಅದಾದ್ಮೇಲೆ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಹೀಗೆಲ್ಲ ಇದೆ. ಈ ರುಜ್ವಾದಿ ತಾತ್ವಿಕ ರಣಿಪ ಸುರಗಣ ಹಿಂದೆ ಹೇಳಿದ ರುಜುಗಣವೇ ಮೊದಲಾಗುವಂತಹ ತತ್ವಜ್ಞಾನಿಗಳೇನಿದ್ದಾರಲ್ಲ ಅವರಿಗೆ ಸಾಧನಾ ಪೂರ್ವದಲ್ಲಿ, ಸಾಧನ ಮಾಡಲು ಸೃಷ್ಟಿಗೆ ಬರೋದಕ್ಕಿಂತ ಮೊದಲೇನೆ ಅನಾದಿ ಅಂದ್ರೆ ಬಹುಕಾಲದಿಂದ ನಿತ್ಯರಾಗಿ ಅಸರ್ಜರಾಗಿರುವಾಗಲೇ, ಇನ್ನೂ ಪರಮಾತ್ಮ ಸೃಷ್ಟಿಯಿಂದ ಹೊರಗೆ ಬಂದಿಲ್ಲ,
ಅಂದ್ರೆ ಇಲ್ಲಿವ್ರಿಗೆ ಹೇಳ್ತಿರೋ ಪ್ರಕಾರ ಇವರು ಮುಷ್ಟಿ ಸೃಷ್ಟಿವಾದವನ್ನು ಒಪ್ಪಿದಾಗಾಯ್ತು. ವಸ್ತುತಃ ನಾನು ಮುಷ್ಟಿ ಸೃಷ್ಟಿವಾದವನ್ನೇ ಒಪ್ತೇನೆ. ಆದ್ರೆ ಈ ವಿಷಯ ಇರೋದು ಎಲ್ಲರೂ ಮುಷ್ಟಿ ಸೃಷ್ಟಿವಾದಗಳು ಅಲ್ಲಲ್ಲ. ಅನಾದಿ ಕಾಲದಿಂದ ಎಲ್ಲಾ ಜೀವರು ಸೃಷ್ಟಿಯಲ್ಲಿದ್ದಾರೆ ಅಂತ ಹೇಳಿದವರು ಇದ್ದಾರಲ್ಲ. ಹೀಗೆಲ್ಲ ಭಿನ್ನಾಭಿಪ್ರಾಯಗಳು ಇರ್ತವೆ. ಇದ್ದಂತೆಯೇ ಮುಂದುವರಿಯೋಣ. ಅಸರ್ಜರಾಗಿರುವಾಗಲೇ ಸಾಮಾನ್ಯ ಅಪರೋಕ್ಷಗಳು ಅಂತ ಕರ್ಸ್ಕೊತಾರೆ. ಅವರಿಗೆ ವಿಶೇಷ ಅಪರೋಕ್ಷ ಅಲ್ಲ, ಸಾಧಾರಣ ಅಪರೋಕ್ಷ ಅವ್ರಿಗೊಂದು ಇದ್ದಿರ್ತದೆ. ಈ ರುಜುಗಳೇ ಮೊದಲಾಗಿ ಎಲ್ಲ ತಾತ್ವಿಕರಿಗೆ ಸಾಧಾರಣ ಅನಾದಿ ಕಾಲದಿಂದ ಬಿಂಬಾಪರೋಕ್ಷವೂ ಇರುವುದು ಅಂತ ಬರೆದಿದ್ದಾರೆ. ಈ ಮಾತು ನನಗೆ ಒಪ್ಪಿಗೆ ಆಗಲಿಲ್ಲ. ಬಿಂಬಾಪರೋಕ್ಷ ಇರೋದಿಲ್ಲ ಅವರಿಗೆ. ಬಿಂಬದ ಪರೋಕ್ಷ ಜ್ಞಾನ ಇರಬಹುದು, ಬಿಂಬದ ಅಪರೋಕ್ಷ ಜ್ಞಾನ ಇರೋದಿಲ್ಲ. ನೀವು ಹರಿಕಥಾಮೃತಸಾರದ ಶ್ಲೋಕವನ್ನು ಹೊಂದಿಸೋಣ. ವಾಸದಾಸ ಸಿದ್ಧಾಂತಕ್ಕೆ ಒಂದು ವ್ಯಾಖ್ಯಾನದ ಪ್ರಕಾರ ಹರಿಕಥಾಮೃತಸಾರಕ್ಕೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಮುಂದೆ ಹೇಳ್ತೇನೆ. ಈ ವ್ಯಾಖ್ಯಾನ ಇಲ್ಲಿ ಪದಪದಾರ್ಥ ಏನು ಬರೆದಿದ್ದಾರೆ, ಈ ವ್ಯಾಖ್ಯಾನ ನನಗೆ ಒಪ್ಪಿಗೆ ಆಗಲಿಲ್ಲ. ಬಿಂಬಾಪರೋಕ್ಷ ಅನಾದಿ ಕಾಲದಿಂದ ಇರೋದಿಲ್ಲ. ನಾವು ಈ ವ್ಯಾಖ್ಯಾನಗಳಿಗೆ ಪ್ರತಿಯೊಂದು ಅರ್ಥ ನಿರೂಪಣೆಗಳಿಗೆ ನಾವು ಅಂಟಿಕೋಬೇಕಾಗಿಲ್ಲ. ಹಾಗೆ ಮಾಡೋ ಅವರೆಲ್ಲವನ್ನು ಹೊಂದಿಸ್ಲಿಕ್ಕೆ ಆಗೋಲ್ಲ. ಸರ್ವಮೂಲದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ವಮೂಲಕ್ಕಿರೋ ವ್ಯಾಖ್ಯಾನಗಳಲ್ಲೇ ಭಿನ್ನಾಭಿಪ್ರಾಯ ಇರೋದ್ರಿಂದ ಮತ್ತೆ ಇಲ್ಲೆಲ್ಲ ಭಿನ್ನಾಭಿಪ್ರಾಯ ಇದ್ರೆ ಅದು ಅಸಹಜನೂ ಏನಲ್ಲ. ಅದರಿಂದ ಇದು ನನಗೆ ಸರಿ ಕಾಣಲಿಲ್ಲ. ಅನಾದಿ ಕಾಲದಿಂದ ಅವರಿಗೆ ಬಿಂಬಾಪರೋಕ್ಷ ಇರ್ತದೆ ಅಂತ ಅನ್ನೋದು ಸರಿಯಲ್ಲ. ಆದ್ರೆ ಒಂದು ಸಾಮಾನ್ಯ ಅಪರೋಕ್ಷ ಇರ್ತದೆ ಅಂತ ಹೇಳ್ಬಹುದು. ಈಗ ನೋಡಿ, ಇವರಾದ್ರು ಈಗ ಜಗನ್ನಾಥದಾಸರ ಮಾತಿಗೆ ಈ ಪದಪದಾರ್ಥ ಹೇಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದನ್ನು ನೋಡೋಣ. ಜಗನ್ನಾಥದಾಸರು ಏನ್ ಹೇಳಿದ್ರು, ಸಾಮಾನ್ಯ ಅಪರೋಕ್ಷಗಳು ಅಂತ ಹೇಳಿದ್ರು. ಅವ್ರು ಸಾಮಾನ್ಯ ಅಪರೋಕ್ಷ ಬಿಂಬಾಪರೋಕ್ಷ ಅಂತ ಹೇಳಿದ್ರೆ ಈ ಬಿಂಬ ಅಂತ ತಗೊಂಡ್ರಿ ಕೆಳಗಿನವರು. ಇವು ಸಮಸ್ಯೆಗಳು ಕಾರಣ ಆಗೋದು. ಆದ್ರೆ ವಾಸದಾಸ ಸಿದ್ಧಾಂತ ಗುಂಬದಲ್ಲಿ ಸಾಮಾನ್ಯ ಅಪರೋಕ್ಷ ಬೇರೆ ತರ ಹೊಂದಿಸಿದ್ದಾರೆ. ಅದು ನಮ್ಗೆ ಮನವರಿಕೆ ಆಗ್ತದೆ. ಅದು ಹೇಗೆ ಅದನ್ನ ಈಗ ಹೇಳ್ತೇನೆ ಮುಂದೆ. ನಾನೀಗ ಇನ್ನೂ ಪದ್ಯಾರ್ಥವನ್ನೇ ಓದ್ತಿದ್ದೀನಿ. ವ್ಯಾಸದಾಸ ಸಿದ್ಧಾಂತ ಗುಂಬವನ್ನು ಮುಂದೆ ಓದ್ತೇನೆ. ಜ್ಞಾನ ಕರ್ಮಯೋಗಿಗಳಂತೆ ಸಾಧನದಿಂದ ಅಪರೋಕ್ಷ ಜ್ಞಾನ ಹೊಂದಿದವರಲ್ಲ. ಈ ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತ 3 ಜನ ಇದ್ದಾರೆ. ಅದ್ರ ಬಗ್ಗೆ ಈ 11ನೇ ಸ್ಕಂದದಲ್ಲೇ ಅಥವಾ 10ನೇದರಲ್ಲೇ ಬರ್ತದೆ. ಭಗವದ್ಗುಣಾನುಸಾರೇಣ ವೇದಾರ್ಥೋ ನಿಯತೆ ಹಿ. ಭಗವದ್ಗುಣಗಳನ್ನ ತಮ್ಮ ಜೀವಸ್ವರೂಪದ ಶಕ್ತಿಯಿಂದಲೇ ತಿಳ್ಕೊಂಡಿರ್ತಾರೆ. ತಿಳ್ಕೊಂಡು ಆ ಗುಣಗಳನ್ನು ವೇದದಲ್ಲಿ ಕಾಣ್ತಾರೆ. ಹೊರತು ವೇದವನ್ನು ತಿಳ್ಕೊಳ್ಳೋದಲ್ಲ ಅವರು. ಅವರಿಗೆ ಭಕ್ತಿಯೋಗಿಗಳು ಅನ್ಬೇಕು. ಅವರೇ ತಾದೃಶಾಹಿ ಸುರಾಮತಃ. ಅಂಗಾನುಸಾರಿ ವೇದಾರ್ಥಂ ಜ್ಞಾತ್ವಾ ತದನುಸಾರತಃ ವಿಜ್ಞಾತಾಯೇ ಗುಣ ವಿಷ್ಣು ಜ್ಞಾನಯೋಗಾಸ್ತು ತೇನತಃ ಅಂತ ಮುಂದೆ ಜ್ಞಾನಯೋಗಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಅಂಗಾನುಸಾರಿಯಾದ ವೇದವನ್ನು ಎಲ್ಲವನ್ನೂ ಓದ್ತಾರೆ. ಷಡಂಗ ಸಮೇತವಾದ ವೇದವನ್ನು ಓದಿ ಆ ಬಳಿಕ ಆ ವೇದ ಏನು ಹೇಳ್ತದೆ ಅಂತ ತಿಳ್ಕೊತಾರೆ ಅವರು. ಅವರಿಗೆ ಜ್ಞಾನಯೋಗಿಗಳು ಅಂತ ಅನ್ಬೇಕು. ಮುಂದೆ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೇ ಗುಣ ವಿಷ್ಣು ಕರ್ಮಯೋಗಾಸ್ತು ತೇಮತಃ ಅಂತ. ಇದು ನಮ್ಮ ಬಗ್ಗೆ ಕರ್ಮಯೋಗಿಗಳ ಬಗ್ಗೆ ಹೇಳಿರೋದು. ಅದೇನು ಇವರಿಗೆ ಜ್ಞಾನಯೋಗಿಗಳಿಗೂ ಕರ್ಮಯೋಗಿಗಳಿಗೂ ಇಬ್ಬರಿಗೂ ಕೂಡ ಗ್ರಂಥದ ಅವಲೋಕನದ ಒಂದು ಅಗತ್ಯ ಇದ್ದೇ ಇದೆ. ಭಕ್ತಿಯೋಗಿಗಳಿಗೆ ಗ್ರಂಥದ ಅವಲೋಕನದ ಅಗತ್ಯ ಅಷ್ಟಿಲ್ಲ. ಈ ಜ್ಞಾನಯೋಗಿಗಳಿಗೆ ಮತ್ತು ಕರ್ಮಯೋಗಿಗಳಿಗೆ ಇಬ್ಬರಿಗೂ ಕೂಡ ಗ್ರಂಥದ ಅವಲೋಕನ ಇದೆ ಅಂದ್ಮೇಲೆ ಒಬ್ರು ಜ್ಞಾನಯೋಗಿ ಒಬ್ರು ಕರ್ಮಯೋಗಿ ಆಗೋದು ಹೇಗೆ ಅಂದ್ರೆ, ಜ್ಞಾನಯೋಗಿಗಳು ಗ್ರಂಥದ ಅವಲೋಕನದಿಂದ ಭಗವಂತನ ಗುಣಗಳನ್ನು ತಿಳ್ಕೊತಾರೆ. ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಅವರಿಗೆ ಆ ಗ್ರಂಥದ ಅವಲೋಕನದ ಅಗತ್ಯ ಇರೋದಿಲ್ಲ. ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ವೇದಗಳನ್ನು ಓದಿ ಆ ಮೂಲಕ ಗುಣಗಳನ್ನು ತಿಳ್ಕೊತಾರೆ. ಅದು ಅಂಗಾನುಸಾರಿ ವೇದಾರ್ಥಂ ಜ್ಞಾತ್ವ ತದನುಸಾರತಃ ಗುಣಾಹ ವಿಜ್ಞಾತಃ. ಇದು ಜ್ಞಾನಯೋಗಿಗಳಿಗೆ. ನಾವೇನ್ ಮಾಡ್ತೀವಿ ಅಂದ್ರೆ, ನಮಗೆ ಕರ್ಮ ಮಾಡ್ಲಿಕ್ಕೆ ಹೇಗೆ ಅನ್ನೋದ್ರಿಗೆ ಮೊದಲು ಶಾಸ್ತ್ರ ಬೇಕು. ನಾವಿರೋ ಈ ಹಂತದಲ್ಲಿ ಗುಣಗಳನ್ನು ತಿಳ್ಕೊಳ್ಳೋದು ಆಮೇಲೆ ಕರ್ಮಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಮಗೆ ಶಾಸ್ತ್ರದ ಅಗತ್ಯವೇ ಇದೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ. ಶಾಸ್ತ್ರದಿಂದ ಮೊದಲು ಕರ್ಮವನ್ನು ತಿಳ್ಕೋಬೇಕು. ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ. ಅದಕ್ಕನುಸಾರವಾಗಿ ಮುಂದೆ ಭಗವಂತನ ಗುಣಗಳನ್ನು ತಿಳ್ಕೊಳ್ಳೋದು. ಇವರಿಗೆ ನಮಗೆ ಕರ್ಮಯೋಗಿಗಳು ಅಂತ ಕರೀತಾರೆ. ಆದ್ರಿಂದ ತಸ್ಮಾತ್ ಶಾಸ್ತ್ರ ಪ್ರಮಾಣಂ ತೇ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ, ತೇ ನಿನಗೆ ಶಾಸ್ತ್ರ ಪ್ರಮಾಣ ಅಂತಂದ್ರೆ ತೇ ಅಂದ್ರೆ ಯಾರಿಗೆ? ಎಲ್ರಿಗೂ. ಮುಖ್ಯವಾಗಿ ಎಲ್ರಿಗೂ ಭಗವದ್ಗೀತೆ ಅಂದ್ರೆ ಮಹಾಭಾರತದ ಭಾಗ. ಅದು ಚತುರ್ಮುಖ ಬ್ರಹ್ಮನಿಗೂ ಎಲ್ರಿಗೂ ಶಾಸ್ತ್ರ ಪ್ರಮಾಣವೇ. ತೇ ವಿಶೇಷವಾಗಿ ನಿನಗೆ ಕರ್ಮಯೋಗಿಗೆ, ಮನುಷ್ಯನಿಗೆ, ಇವು ಅದರ ಅರ್ಥ. ತೇ ದೇವತೆ ಆದರೂ ಕೂಡ ಮನುಷ್ಯನಾಗಿ ಹುಟ್ಟಿರೋ ನಿನಗೆ, ಅರ್ಜುನನಿಗೆ. ಇವರ ನನ್ನ ಅರ್ಥಗಳು, ಟಿಪ್ಪಣಿಲಿರೋ ಅರ್ಥ ಅಲ್ಲ. ನನಗೆ ಆ ಶ್ಲೋಕದಿಂದ ಏನು ಹೊಳಿತದೆ, ಏನ್ ನನ್ನ ಆ ಶ್ಲೋಕ ನನ್ನನ್ನು ಏನ್ ತಿಳಿ ಎಬ್ಬಿಸ್ತದೆ ಅದನ್ನ ನಿಮ್ಮೆಲ್ಲರೂ ಹೇಳ್ಕೊಂಡಿದ್ರು ಅಷ್ಟೇ. ದೇವತೆ ಆದ್ರೂ ಕೂಡ ಮನುಷ್ಯನಾಗಿ ಹುಟ್ಟಿರೋ ನಿನಗೇ ಶಾಸ್ತ್ರ ಪ್ರಮಾಣ ಮುಖ್ಯ ಅಂದ್ಮೇಲೆ
ಅರ್ಜುನನಿಗೆ. ಈಗ ನಾವು ಯಾವ ದೇವತೆಗಳೆಲ್ಲ ಜನಸಾಮಾನ್ಯರು, ನಾವು ನಮ್ಮಂಥವರಿಗೆ ಶಾಸ್ತ್ರ ಎಷ್ಟು ಪ್ರಮಾಣ ಆಗ್ತದೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಅದನ್ನೇ ಅತ್ಯಲ್ಪ ಪ್ರತಿಭಾನತ್ವ ಮನುಷ್ಯ ಶ್ರುತವೇದಿನ ಅಂತ ಅಲ್ಲಿ ಗೀತಾ ತಾತ್ಪರ್ಯ ಅಥವಾ ಭಾಷ್ಯದಲ್ಲಿ ಆಚಾರ್ಯ ಹೇಳೋದು. ಕೆಳಗೆ ಬಂದಂತೆ ಅನ್ಯೇಷಾಂ ಶ್ರವಣಾಜ್ಞಾನ ಕ್ರಮಶಃ ಮಾನುಷೋತ್ತರಂ. ಮೇಲ್ಮೇಲೆ ಹೋದಂತೆ ಗ್ರಂಥಾವಲೋಕನದ ಶ್ರವಣದ ಡಿಪೆಂಡೆನ್ಸಿ ಕಡಿಮೆ. ಕೆಳಗೆ ಬಂದಂತೆ ಗ್ರಂಥಾವಲೋಕನದ ಶ್ರವಣದ ಅವೆರಡು ಒಂದೇ. ನಾನು ಹಿಂದೆ ಎಷ್ಟೋ ಸರಿ ಹೇಳಿದ್ದೀನಿ, ಶ್ರವಣ ಮಾಡೋದು ಅಂದ್ರು ನಾವೇ ಓದೋದು ಅಂದ್ರೆ ಎಲ್ಲ ಒಂದೇ. ಈಗ ನಾವು ಶ್ರವಣ ಮಾಡೋದು ಅಂದ್ರೆ ಯಾರು ಪ್ರವಚನ ಮಾಡಿದ್ದನ್ನು ಕೇಳೋದು ಶ್ರವಣ, ನಾವೇ ಓದೋದು ಅಧ್ಯಯನ ಅಂತ ಅನ್ಕೊಂಡಿದ್ದೀವಿ. ವಸ್ತುತಃ ಹೆಚ್ಚು ಕಡಿಮೆ ಎಲ್ಲ ಒಂದೇ. ಆದ್ರಿಂದ ಕೆಳಗೆ ಬಂದಂತೆ ಈ ಗ್ರಂಥದ ಅವಲೋಕನದ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಹೆಚ್ಚು. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶಃ ಮಾನುಷೋತ್ತರಂ. ಮನುಷ್ಯರಿಗಂತೂ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ತೀರಾ ಹೆಚ್ಚು. ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ, ಅತ್ಯಂತ ವಿಮರ್ಶಾ ಶಕ್ತಿ ಇರೋರೇ ಮನುಷ್ಯರು. ಅತ್ಯಲ್ಪ ಪ್ರತಿಭಾನ್ವಿತ ಮನುಷ್ಯ ಶ್ರುತವೇದಿನ ಅಂತ ಆಚಾರ್ಯ ಅಲ್ಲಿ ಕೊಡೋ ಒಂದು ಪ್ರಮಾಣ ಶ್ಲೋಕ. ಆಯ್ತು, ಇದು ಈಗ ಜ್ಞಾನಯೋಗ ಕರ್ಮಯೋಗಿಗಳು ಭಕ್ತಿಯೋಗಿಗಳು ಏನು ಅಂತ ನಾನು ಮತ್ತೊಂದು ನೆನಪು ಮಾಡಿದೆ. ಈಗ ಇಲ್ಲೇನು ಹೇಳಿದ್ದಾರೆ ಒಂದು ಬ್ರಾಕೆಟ್ ನಲ್ಲಿ ಅವರು, ಜ್ಞಾನ ಕರ್ಮಯೋಗಿಗಳಂತೆ ಸಾಧನದಿಂದ ಅಪರೋಕ್ಷ ಹೊಂದಿದವರಲ್ಲ ಅಂತ ಬರೆದಿದ್ದಾರೆ. ಇದು ಸರ್ವ ಮೂಲಕ ಹೊಂದಾಣಿಕೆ ಆಗೋದಿಲ್ಲ, ಬಿಟ್ಬಿಡೋದು ಒಳ್ಳೇದು. ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತೀವಿ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ, ಏನನ್ನಾದ್ರೂ ಬಿಡಬೇಕಾಗ್ತದೆ. ಅದರಿಂದ ಇದು ಅಷ್ಟು ಒಪ್ಪಿಗೆ ಆಗೋದಿಲ್ಲ. ಅದು ಈ ರುಜ್ವಾದಿ ಸಾತ್ವಿಕ ಸುರರು ಸಾಧನೋತ್ತರ ತಮ್ಮ ಒಂದೊಂದು ಕಲ್ಪದಲ್ಲಿ ಹೆಚ್ಚಿನ ಸಾಧನ ಕ್ರಮೇಣ ವೃದ್ಧಿಯಾಗುತ್ತದೆಯೋ, ಸಾಧನ ಅನಂತರ ಕ್ರಮವಾಗಿ ಸ್ವಸ್ವಬಿಂಬ ತಮ್ಮ ಸ್ವರೂಪ ಬಿಂಬನಾದ ಹರಿಯನ್ನು ಉಪಾಧಿರಹಿತ ಆನಂದದಿ ಆದಿತ್ಯನಂದದಿ ನೋಡ್ತಾರೆ. ಅದಕ್ಕೆ ಮುಂದಿನ ಏನು ಬೇಡ, ಇಲ್ಲೇನು ಅಸ್ವಾರಸ್ಯ ಇದೆ ಅಂತ ತೋರಿಸಿದೆ. ಸರ್ವ ಮೂಲಕ ವಿರುದ್ಧ ಆಗೋದಿಲ್ಲ. ಇದು ಜಗನ್ನಾಥದಾಸರ ಮಾತಿಗೆ ಹೊಂದೋದಿಲ್ಲ ಈ ಮಾತು. ಅದರಿಂದ ಇದನ್ನು ಬಿಡೋದು ಒಳ್ಳೆಯದು. ಮತ್ತೆ ಅಲ್ಲಿ ಭಾಗಸೂಚನ ಅನ್ನೋ ವ್ಯಾಖ್ಯಾನದಲ್ಲಿ ಗರುಡ ಪುರಾಣದಲ್ಲಿ ಕೂಡ ಹರಿಂಪ್ರತಿ ಬ್ರಹ್ಮವಚನ ಅಂತಿದೆ. ಈ ವಿಷಯ ಏನಂತಂದ್ರೆ, ಭಾಗವತ ತಾತ್ಪರ್ಯ ಮೊದಲಾದ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಎಷ್ಟೋ ಪುರಾಣಗಳಿಂದ ಬೇಕಾದಷ್ಟು ಶ್ಲೋಕಗಳನ್ನು ಹೇಳಿದ್ದಾರೆ. ನಮಗಿವತ್ತು ಶ್ರವಣ ಮಾಡಲಿಕ್ಕೆ ಮತ್ತು ಎಲ್ಲವನ್ನೂ ನೆನಪು ಮಾಡ್ಕೊಳ್ಳಿಕ್ಕೆ ಮತ್ತು ಎಲ್ಲವನ್ನೂ ಕೂಡ ಅನುಭವಾರೂಢ ಮಾಡ್ಕೊಳ್ಳಿಕ್ಕೆ, ನಿನ್ನೆ ಬಂತಲ್ಲ ಅನುಭವಾರೂಢ ಮಾಡ್ಕೋಬೇಕು ಅಂತ, ಆ ವಿಷಯಗಳು ಎಷ್ಟೋ ಸಾಕು. ಸರ್ವಮೂಲದಲ್ಲಿ ಇದ್ದಿದ್ದೆ, ಸರ್ವಮೂಲದಲ್ಲಿ ಇಲ್ಲದೆ ಬೇರೆಯನ್ನು ಓದಬಾರ್ದು ನಾನು ಹೇಳ್ತಿಲ್ಲ, ಆದ್ರೂ ಅದು ಸಾಕು. ಇವೆಲ್ಲ ಈ ಎಷ್ಟು ಪುರಾಣಗಳಲ್ಲಿ ಕಲಬೆರಕೆ ಇತ್ಯಾದಿಗಳಿದೆ. ಅದೆಲ್ಲೇ ಬ್ರಹ್ಮ ಪುರಾಣದಲ್ಲಿ ಗರುಡನ ಕುರಿತು ಬ್ರಹ್ಮನ ಕುರಿತು ಹರಿ ಹೇಳಿದ್ದು ಮಾತುಗಳನ್ನ ಎಲ್ಲವನ್ನು ಸ್ವೀಕಾರ ಮಾಡೋದು ಕಷ್ಟ ಆಗಿರ್ತದೆ. ನಾವು ಎಲ್ಲವನ್ನೂ ಅಪ್ರಮಾಣ ಅದನ್ನು ಕೋಟ್ ಮಾಡಿದವರಲ್ಲ ಅವಿವೇಕಿಗಳು ಅಂತ ಹೇಳೋದು ಬೇಡ. ನಾವು ಸಸ್ಪೆಂಡೆಡ್ ಇಡೋದನ್ನೆಲ್ಲ ಅಷ್ಟೇ. ನನ್ನ ದೃಷ್ಟಿ ಹೀಗೆ. ಅದೇ ತರ ನಿಮ್ಮ ದೃಷ್ಟಿಕೋನ ನೀವು ಬೆಳೆಸ್ಕೊಳ್ಳಿ. ಆಯ್ತು, ಇದು ಬೇಡ ಅಂತ ಆಯ್ತು. ಹಾಗಾದ್ರೆ ದಾಸರ ಮಾತಿಗೆ ಏನಿರುತ್ತೆ ಈಗ ನೋಡಿ, ಅಪರೋಕ್ಷ ವಿಶೇಷಂ ತೇಷಾಂ ಆಹ ಸಾಧನ ಐತೆ. ಅತ್ರ ವಿಶೇಷ ಅಪರೋಕ್ಷ ದ್ವಿವಿಧ. ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಒಂದು ಮುಂದೆ ಬರೆದಿದ್ದಾರೆ, ಸಂಸ್ಕೃತನೇ ನೋಡ್ತಾ ಹೋಗೋಣ. ಅಪರೋಕ್ಷನೇ ಎರಡು ತರ ಅಂತೆ. ಆಯ್ತು, ಈಗ ಅಪರೋಕ್ಷ ಅಂದ್ರೆ ಏನು ಮುಖ್ಯವಾಗಿ? ಪರೋಕ್ಷ ಅಂದ್ರೆ ಏನು, ಅಪರೋಕ್ಷ ಅಂದ್ರೆ ಏನು? ಪರೋಕ್ಷ ಅಂದ್ರೆ ಕಣ್ಣಿಗೆ ಈಗ ಅಕ್ಷ ಅಂದ್ರೆ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ 5 ಇಂದ್ರಿಯಗಳು, ಮತ್ತೆ ಮನಸ್ಸು, ಇದು ಒಂದು ಸಾಕ್ಷಿ, ಇವಿಷ್ಟೇನ ಇಂದ್ರಿಯಗಳಿವೆ. 5 ಹೊರಗಿನ ಜ್ಞಾನೇಂದ್ರಿಯ, 1 ಒಳಗಿನ ಜ್ಞಾನೇಂದ್ರಿಯ. ಇವು ಕೆಲವಕ್ಕೂ ಅಕ್ಷ ಅಂತ ಕರೀತಾರೆ. ಇದರಿಂದ ಜ್ಞಾನ ಬಂದ್ರೆ ಅದಕ್ಕೆ ಅಕ್ಷಜ ಅಂತ ಕರೀತಾರೆ, ಅಥವಾ ಅಪರೋಕ್ಷ ಅಂತ ಕೂಡ ಅದನ್ನೇ ಕರೀತಾರೆ. ಇಲ್ಲಿ ಅಕ್ಷಜ ಅಂತ ಮೊದಲನೇ ಶಬ್ದವನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಈಗ ಪರೋಕ್ಷ ಅಂದ್ರೆ ಏನು? ಪರ ಅಂದ್ರೆ ದಾಟಿದ್ದು ಅಂತ ಅರ್ಥ. ಕಣ್ಣಿನಿಂದ, ಕಿವಿಯಿಂದ, ಆತ್ಮದಿಂದ ಬರುವ ಜ್ಞಾನವನ್ನು ದಾಟಿದ್ದು, ಅದು ಅಲ್ಲದೆ ಇದ್ದಿದ್ದು ಅಂತ ಅರ್ಥ. ಪರೋಕ್ಷ ಅಂತಂದ್ರೆ ಈಗ ನಾವು ಕೆಲವು ಕಡೆ ಪರೋಕ್ಷವಾಗಿ ಟೀಕೆ ಮಾಡಿದ್ರು ಅಂತಿರ್ತಾರಲ್ಲ, ನೇರವಾಗಿ ನೀವು ಅವಿವೇಕಿಗಳು ಮೂರ್ಖರಿಂದ ನಿಮ್ಮನ್ನು ಬೈದ್ರೆ ಅದು ಅಪರೋಕ್ಷವಾದ ಟೀಕೆ. ಅದು ನಿಮ್ಮ ಎದುರಿಗೆ ಟೀಕೆ. ಪರೋಕ್ಷವಾಗಿ ಟೀಕೆ ಅಂದ್ರೆ ನಿಮ್ಮ ಎದುರಿಗೆ ಬೈದಿಲ್ಲ, ಹಿಂದೆಲ್ಲ ನಿಂತ್ಕೊಂಡು ಬೈದ್ರು, ಅಥವಾ ನಿಮ್ಮ ಎದುರಿಗೆ ಕೂತ್ಕೊಂಡು ಕೆಲವರು ಮೂರ್ಖರಿದ್ದಾರೆ ಅಂತ ನಿಮ್ಮನ್ನೇ ಕೂರ್ತಿರೋದು, ಇದಕ್ಕೆಲ್ಲ ಪರೋಕ್ಷ ಟೀಕೆ ಅಂತ ಕರೀತಾರೆ. ನೀವೇ ಮೂರ್ಖರಿದ್ದೀರಿ ಅಂತ ಹೇಳಿದ್ರೆ ಅದು ಅಪರೋಕ್ಷ ಟೀಕೆ ಅಂತ ಕರೆಸ್ಕೊಳ್ತದೆ. ಅದು ಈ ಶಬ್ದಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದಾದ್ಮೇಲೆ ಮುಂದೆ ಪರೋಕ್ಷ ಅಂದ್ರೆ ಏನು, ಅಪರೋಕ್ಷ ಅಂದ್ರೆ ಏನು ಅಂತ ನಾವು ಗಮನಿಸ್ಕೊಂಡು ಮುಂದೆ ಅಪರೋಕ್ಷ ದ್ವಿವಿಧ, ಇದು ವ್ಯಾಸದಾಸ ಸಿದ್ಧಾಂತ ಇಲ್ಲಿದೆ. ಹೀಗೆ ಪರೋಕ್ಷ ಅಂದ್ರೆ ಆ ಇಂದ್ರಿಯಗಳನ್ನ ಹೊರತುಪಡಿಸಿದ್ದು. ಅಲ್ಲಿ ಒಂದು ಪರದೆ ಹಿಂದೆ ನಾವು ಕೂತ್ಕೊಂಡು ಅಲ್ಲಿ ಮುಂದೆ ಒಂದು ಘಟ ಇದೆ ಅಂತೆ, ಮುಂದೆ ಯಾರೋ ವ್ಯಕ್ತಿ ಇದ್ದಾನೆ, ಇಂಥ ದೇಶದಲ್ಲಿ ಇಂಥ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಯಾರೋ ಹೇಳಿದ್ವಿ, ಪೇಪರ್ನಲ್ಲಿ ಓದಿದ್ವಿ, ಯಾರೋ ಹೇಳಿದ್ದನ್ನು ಕೇಳಿದ್ವಿ ಅಷ್ಟೇ. ಇದಕ್ಕೆಲ್ಲ ಪರೋಕ್ಷ ಜ್ಞಾನ ಅಂತ. ನ್ಯೂಸ್ ಪೇಪರ್ ಓದಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡ್ರೆ, ರಾಷ್ಟ್ರಪತಿ ಬಗ್ಗೆ, ಪ್ರಧಾನಮಂತ್ರಿ ಬಗ್ಗೆ ತಿಳ್ಕೊಂಡ್ರೆ
ಅದು ಪರೋಕ್ಷ ಜ್ಞಾನ. ನಾವೇ ಹೋಗಿ ನೋಡಿದ್ರೆ ಅಪರೋಕ್ಷ ಜ್ಞಾನ. ಇಷ್ಟೇ ವಿಷಯ. ಈಗ ಅಪರೋಕ್ಷ ಜ್ಞಾನ, ಹಾಗಾಗಿ ಅಪರೋಕ್ಷ ಅಂದ್ರೆ ಏನು? ಸಾಕ್ಷಾತ್ಕಾರ ಅಂತ ಅರ್ಥ. ಅಪರೋಕ್ಷ ಅಂದ್ರೆ ಪರೋಕ್ಷ ಅಲ್ಲೇ ಇದ್ದದ್ದು. ಅಕ್ಷಜ ಅಂದ್ರು ಅಪರೋಕ್ಷ ಅಂದ್ರೂ ಒಂದೇ. ಹಾಗಾಗಿ ಅಕ್ಷಜ ಅಂದ್ರು ಮತ್ತು ಅಪರೋಕ್ಷ ಅಂದ್ರು ಎರಡು ಪರ್ಯಾಯ ಪದವು. ಪರೋಕ್ಷ ಅನ್ನೋದು ಮಾತ್ರ ವಿರುದ್ಧ ಪದ. ಹಾಗಾಗಿ ಈಗ ಕಣ್ಣಿಗೆ ಕಾಣೋದನ್ನ, ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಕಾಣೋದನ್ನ, ಕಣ್ಣು ಹೆಚ್ಚು ಸ್ಪಷ್ಟ ಆದ್ರಿಂದ ಕಣ್ಣಿಗೆ ಕಾಣೋದಂತ ಬಾಯಿಗೆ ಬರ್ತದೆ ಅಷ್ಟೇ. ವಸುಧಃ ಅವೆಲ್ಲ ಅಪರೋಕ್ಷಣೆ. ದ್ವಿವಿಧ ಸಾಮಾನ್ಯ ವಿಶೇಷ ಭೇದಾತ್, ಎರಡು ಅಪರೋಕ್ಷತೆ ಇವೆ. ಹೌದು. ಹೇಗೆ? ಆದ್ಯ ರಾಮಕೃಷ್ಣಾದೀನ ಭಗವತ್ವೇನ, ಇದನ್ನು ದಾಸರು ಹೇಳಿದ್ದು. ರಾಮಕೃಷ್ಣ ಮೊದಲಾದ ರೂಪಗಳಿವೆಯಲ್ಲ, ಇವನ್ನೆಲ್ಲ ಭಗವಂತನ ಅವತಾರ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಸಾಮಾನ್ಯ ಅಪರೋಕ್ಷ ಅಂತ ಕರೀತಾರೆ. ಈ ಸಾಮಾನ್ಯ ಅಪರೋಕ್ಷ ರುಜುಗಳಿಗೆ ಮೊದಲಿಂದ ಇರೋದು. ಇನ್ನೊಂದು ಅಪರೋಕ್ಷ ಇದೆ, ಅದನ್ನ ಮುಂದೆ ಹೇಳ್ತಾರೆ. ಈ ಸಹ ಅಪರೋಕ್ಷ ಮೋಕ್ಷ ಅಜನಕತ್ವ ತಥಾ ಉಚ್ಯತೆ. ಸಾಮಾನ್ಯ ಅಪರೋಕ್ಷ ಅಂತ ಯಾಕೆ ಕರೀತಾರೆ ಇದನ್ನ? ಸಾಮಾನ್ಯ ಅಂದ್ರೆ ಆರ್ಡಿನರಿ, ಕ್ಷುಲ್ಲಕವಾದ್ದು ಅಂತ ಏನೋ ಹೇಳೋದಾಯ್ತಲ್ಲ. ಭಗವಂತ ರಾಮಕೃಷ್ಣ ಮೊದಲಾದ ರೂಪಗಳನ್ನ ಭಗವಂತನ ಅವತಾರ ಅಂತ ತಿಳ್ಕೊಳ್ಳೋದು ಆರ್ಡಿನರಿ ಸಂಗತಿಯ ಅಂದ್ರೆ ಹಾಗಲ್ಲ. ನಿಮಗೆ ಅದರಿಂದ ಮೋಕ್ಷ ಸಿಗೋದಿಲ್ಲ, ಅದರಿಂದ ಆರ್ಡಿನರಿ. ಅದರಿಂದ ಮೋಕ್ಷ ಸಿಗೋದಿಲ್ಲ. ಕೃಷ್ಣ ಬೇಕಾದ ದೊಡ್ಡವನಿರ್ಬೋದು, ನೀವೊಂದು ಪಾದ ತೊಗೊಂಡು ಸೇವೆ ಮಾಡಿರ್ಬೋದು, ಆ ಕಾಲದಲ್ಲಿ ನಾವು ಇದ್ದಿರ್ಬೋದು, ಏನು ಉಪಯೋಗ ಇಲ್ಲ ಅದರಿಂದ. ಆದ್ರೆ ಏನು ಉಪಯೋಗ ಇಲ್ಲ ಅಂತಲ್ಲ, ಅದು ಇನ್ನೊಂದು ಅಪರೋಕ್ಷಕ್ಕೆ ಉಪಯೋಗ ಆಗಬೇಕು. ಅದು ಇನ್ನೊಂದು ಅಪರೋಕ್ಷ ಯಾವುದು ಅಂದ್ರೆ ದ್ವಿತೀಯಂ ಬಿಂಬ ದರ್ಶನಂ, ಅದು ಬೇಕು. ಪ್ರತಿಯೊಂದು ಜೀವಕ್ಕೂ ಕೂಡ ಒಂದೊಂದು ಬಿಂಬ ಇದೆ. ಇದು ಪ್ರತಿಬಿಂಬ, ಒಂದು ಬಿಂಬ ಇದೆ. ಆ ಬಿಂಬನ ಕಾಣ್ಬೇಕು ನಾವು. ಆ ಕಂಡಾಗಲೇ ಅದಕ್ಕೆ ಅಪರೋಕ್ಷ ಜ್ಞಾನ ಕರೀತಾರೆ. ಇದನ್ನೇ ಈ ಜ್ಞಾನ ವಿಜ್ಞಾನ ಅಂತ ಉಂಟದಲ್ಲ. ಜ್ಞಾನ ಅಂದ್ರೆ ಎಲ್ಲವೂ ತಿಳ್ಕೊಳ್ಬೇಕಂತ ಕೆಲವು ಬೇಸಿಕ್ ಸಂಗತಿಗಳು, ತಾರತಮ್ಯ ಕಕ್ಷ, ಪಂಚಭೇದ ಇತ್ಯಾದಿಗಳೆಲ್ಲ, ಪರಮಾತ್ಮನ ಕೆಲವು ರೂಪಗಳು ಇತ್ಯಾದಿ ಕೆಲವು ವಿಷಯಗಳು, ಇವೆಲ್ಲ ಜ್ಞಾನ. ವಿಜ್ಞಾನ ಅಂತಂದ್ರೆ ನಾನು ತಿಳ್ಕೊಳ್ಬೇಕಾದ್ದು ನನ್ನ ಬಿಂಬ ಏನು ಅಂತ, ನೀವು ತಿಳ್ಕೊಳ್ಬೇಕಾದ್ದು ನಿಮ್ಮ ಬಿಂಬ ಏನು ಅಂತ, ಇದಕ್ಕೆಲ್ಲ ವಿಜ್ಞಾನ ಅಂತ ಕರೀತಾರೆ. ಅದು ವಿಜ್ಞಾನ ಶಬ್ದಕ್ಕೆ ಅದು ಒಂದು ಅರ್ಥ. ಅಲ್ಲದೆ ವಿಜ್ಞಾನ ಅಂದ್ರೆ ದೇವತೆಗಳ ಜ್ಞಾನ. ವಿಜ್ಞಾನ ಶಬ್ದನ್ನೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಯೋಗ ಮಾಡ್ತಾರೆ. ದ್ವಿತೀಯ ಬಿಂಬ ದರ್ಶನ. ಈ ಬಿಂಬ ದರ್ಶನದಿಂದಲೇ ಮೋಕ್ಷ ಹೊರತು ರಾಮಕೃಷ್ಣಾದಿಗಳನ್ನು ಭಗವದ್ ಅವತಾರ ಅಂತ ತಿಳ್ಕೊಂಡ್ರು ಮುಕ್ತಿ ಇಲ್ಲ. ರಾಮಕೃಷ್ಣಾದಿಗಳನ್ನು ಭಗವದ್ ಅವತಾರ ಅಂತ ತಿಳ್ಕೊಂಡು ಅವರನ್ನು ಸೇವಾ ಮಾಡಿ, ಧ್ಯಾನ ಮಾಡಿ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಮತ್ತೆ ಕೆಲವು ಕಾಲ ಕಳೆದ್ರೆ ಆವಾಗ ಬಿಂಬಾಪರೋಕ್ಷ ಆಗಬೇಕು. ಆವಾಗಲೇ ಮೋಕ್ಷ. ಅದಕ್ಕಾಗಿ ಈ ಬಿಂಬಾಪರೋಕ್ಷವನ್ನು ವಿಶೇಷ ಅಪರೋಕ್ಷ ಅಂತ ಕರೀತಾರೆ. ರಾಮಕೃಷ್ಣಾದಿ ರೂಪಗಳನ್ನು ಭಗವದ್ ಅವತಾರ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಾಮಾನ್ಯ ಅಪರೋಕ್ಷ ಅಂತ ಕರೀತಾರೆ. ಸಾಮಾನ್ಯ ದರ್ಶನಾತ್ ಲೋಕಾಹ ಮುಕ್ತಿರ್ ಯೋಗ್ಯ ಸ್ವದರ್ಶನಾತ್. ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಇತಿ ತತ್ರ ಮಾನಂ, ಯಾವುದೋ ಒಂದು ಸರ್ವಮೂಲದಲ್ಲಿರೋ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ ಅವರು. ಅದೆಲ್ಲಿ ನಮಗೆ ನೆನಪಿಗೆ ಬರ್ತಿಲ್ಲ. ಇಲ್ಲಿ ಸಾಮಾನ್ಯ ದರ್ಶನಾತ್ ಲೋಕಾಹ, ಈ ಭಗವದ್ ಅವತಾರ ರಾಮಕೃಷ್ಣಾದಿ ಅವತಾರವನ್ನು ಭಗವಂತನ ಅವತಾರ ಅಂತ ತಿಳ್ಕೊಂಡಿದ್ದರಿಂದ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಲೋಕಾಹ, ಬ್ರಹ್ಮಲೋಕ, ಇಂದ್ರಲೋಕ ಇತ್ಯಾದಿ ಲೋಕಗಳು ಸಿಗೋದು. ಮುಕ್ತೇರ್ ಯೋಗ್ಯ ಸ್ವದರ್ಶನಾತ್, ಈ ಸ್ವದರ್ಶನ, ಅಲ್ಲಿ ಸ್ವದರ್ಶನ ಅಂತಿದೆ ಇಲ್ಲಿ, ಅದು ಬಹುಶಃ ಸ್ವದರ್ಶನ ಅಂತ ಇದ್ದಿರ್ಬೇಕು. ನನಗೆ ಯೋಗ್ಯವಾದ ಜ್ಞಾನವನ್ನು ಪಡ್ಕೊಂಡಿದ್ರಿಂದ ಮುಕ್ತೇ ಯೋಗ್ಯ, ಮುಕ್ತಿ ಯೋಗ್ಯರಾಗ್ತಾರೆ. ಹೀಗೆ ಸಾಮಾನ್ಯ ಅಪರೋಕ್ಷ ಮತ್ತು ವಿಶೇಷ ಅಪರೋಕ್ಷ ಅಂತ ಎರಡು ಅರ್ಥವನ್ನ ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲಿ ಹೇಳಿದ್ದಾರೆ. ರಾಮಾದೀನಾಂ ಬಹುಮಾನುಷತ್ವೇನ ದರ್ಶನಂ ಅಪರೋಕ್ಷ ಬಹುಮಾನುಷತ್ವೇನ ದರ್ಶನಂ ಅಪರೋಕ್ಷಾಭಾಸ ಅನರ್ಥಹೇತು. ಇನ್ನ ರಾಮಕೃಷ್ಣ ಮೊದಲಾದವರನ್ನ ಮನುಷ್ಯ ಅಂತ ತಿಳ್ಕೊಂಡಿರ್ತಾರಲ್ಲ, ಅದು ಕೂಡ ಕಣ್ಣಿಗೆ ಕಾಣಿಸೋದೇ ಅಲ್ವಾ? ಅಪರೋಕ್ಷ ಜ್ಞಾನವೇ ಅಲ್ವ ಅದು? ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಕಣ್ಣಿಗೆ ಕಾಣಿಸೋದು. ರಾಮಕೃಷ್ಣಾದಿಗಳನ್ನು ದುರ್ಯೋಧನ ಕಣ್ಣಿಂದ ನೋಡ್ತಿದ್ದಾನೆ. ಮತ್ತು ಇವತ್ತಿರೋ ಎಷ್ಟೋ ದುಷ್ಟರು ನೀಚರೆಲ್ಲ ರಾಮಕೃಷ್ಣಾದಿ ಕಾಲದಲ್ಲಿ ಇದ್ದಿರಬಹುದಲ್ಲ, ಅವರೆಲ್ಲ ರಾಮಕೃಷ್ಣನನ್ನು ನೋಡೇ ಇದ್ದಾರಲ್ಲ. ಅದು ಅಪರೋಕ್ಷ ಜ್ಞಾನ ಅಂದ್ರೆ ಅದು ಕಣ್ಣಿಗೆ ಕಂಡದ್ದು ಹೌದು, ಅದ್ರದ್ದು ಅಪರೋಕ್ಷ ಆಭಾಸ. ಯಾಕಂದ್ರೆ ಅದನ್ನ ಏನೂ ಉಪಯೋಗ ಇಲ್ಲ. ರಾಮಕೃಷ್ಣ ಮೊದಲಾದವ್ರನ್ನ ಭಗವಂತನ ಅವತಾರ ಅಂತ ತಿಳ್ಕೊಂಡ್ರೆ ನಾಳೆ ನಮ್ಗೆ ಆಗ್ಬೇಕಾದ್ರೆ ಬಿಂಬ ದರ್ಶನಕ್ಕೆ ಉಪಯೋಗ ಆದ್ರೂ ಆಗ್ತದೆ. ಮನುಷ್ಯ ಅಂತ ತಿಳ್ಕೊಂಡು ಹೀಗೆ ಹೇಳಿದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅಪರೋಕ್ಷ ಆಭಾಸ ಅನರ್ಥ ಹೇತು, ಅದು ದುರ್ಗತಿ ಕಾರಣ ಆಗ್ತದೆ. ಇದನ್ನೇ ಕಾಟಕ ಭಾಷ್ಯದಲ್ಲಿ ವಿವರಿಸಿದ್ದಾರೆ. ಯಥೋಕ್ತಂ ಅವತಾರಾನು ಹೃದಯ ವಿಷ್ಣು ಚಕ್ಷುಷಾ ನಹಿ ಪಶ್ಯತಿ. ಭಗವಂತನ ಅವತಾರಗಳನ್ನು ಕಣ್ಣಿಂದ ಕಾಣಬಹುದು, ಆದರೆ ಬೇರೆ ಬಿಂಬ ರೂಪವನ್ನು ಕಣ್ಣಿಂದ ಕಾಣ್ಲಿಕ್ಕೆ ಬರೋದಿಲ್ಲ. ನಮ್ಮ ಈ ಕಣ್ಣಿಂದ ಕಾಣ್ಲಿಕ್ಕೆ ಬರೋದಿಲ್ಲ.
ಅದಕ್ಕೆ ಆತ್ಮದ ಕಣ್ಣಿಂದ ನಾನು ನೋಡ್ಬೇಕು ಅದನ್ನು. ಅದು ಅಪರೋಕ್ಷ ಜ್ಞಾನ ಅಂದ್ರೆ ಈ ಸಾಕ್ಷಿಯಿಂದ ಅದನ್ನು ನೋಡ್ಬೇಕು. 4ನೇ ಸ್ಕಂದದಲ್ಲಿ ಬಂದಿರುವಂತೆ ಮೊದಲು ಮಾನಸಾಪರೋಕ್ಷ, ಆಮೇಲೆ ಆ ಮಾನಸಾಪರೋಕ್ಷ ವ್ಯರ್ಥ ಅಂತ ಅದನ್ನು ಕೈ ಬಿಟ್ಟು ಸ್ವರೂಪ ಅಪರೋಕ್ಷ ಪಡ್ಕೋತಾನೆ ಅಂತೆಲ್ಲ ಪೃಥು ಮಹಾರಾಜನ ಪ್ರಸಂಗದಲ್ಲಿ ಅಲ್ಲಿದೆ. ಚಕ್ಷುಷಾನ ಹಿ ಪಶ್ಯತಿ ಅವತಾರಾನಪಿ ಯದಾ ಜ್ಞಾನದೃಷ್ಟೇವ ಪಶ್ಯತಿ. ಈ ಅವತಾರಗಳನ್ನ ಬಿಟ್ಟು ಬೇರೆ ರೂಪಗಳನ್ನ ಕಣ್ಣಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತಾರಗಳನ್ನು ಮಾತ್ರ ಕಣ್ಣಿಗೆ ನೋಡ್ತಾನೆ. ರಾಮಕೃಷ್ಣಾದ ರೂಪವನ್ನು ನಾವು ಕೂಡ ನೋಡಿರಬಹುದು, ಒಂದು ಸಾಧ್ಯತೆ ಹೇಳಿದೆ ಅಷ್ಟೆ. ಮತ್ತೆ ಇನ್ನು ಕೆಲವರಿಗೆ ಯಾರಿಗಾದ್ರೂ ಆ ರಾಮಕೃಷ್ಣ ಅವರನ್ನು ನೋಡಿದವರಲ್ಲಿ 2 ಥರದ ಇರುವ ಸಾಧ್ಯತೆ ಇದೆ. ರಾಮಕೃಷ್ಣ ಮೊದಲಾದವರನ್ನ ಭಗವಂತನ ಅವತಾರ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಬಿಂಬವನ್ನು ಬೇರೆನೇ ಇದೆ, ಯಾವುದೊಂದು ಹೈಗ್ರೀವ್ ಇದೆ ಅಂತ ತಿಳ್ಕೊಳ್ಳಿ. ಇನ್ನು ಕೆಲವರಿಗೆ ರಾಮಕೃಷ್ಣ ರೂಪಗಳೇ ಬಿಂಬ ರೂಪ ಆಗಿದ್ರೆ ಅವರು ರಾಮಕೃಷ್ಣರನ್ನು ಕಣ್ಣಿಂದ ನೋಡಿದ್ದಲ್ಲದೇನೆ ಅವರನ್ನು ಬಿಂಬವಾಗಿಯೂ ನೋಡ್ಬೇಕು. ಅದು ಅವ್ರದ್ದು 2ನೇ ಹಂತ. ಭಗವಂತನ ಅನಂತ ರೂಪಗಳ ಪೈಕಿ ರಾಮಕೃಷ್ಣರ ಒಂದು ರೂಪಗಳು ಇದೆಯಲ್ಲ, ಅದು ಈಗ ಅವತಾರ ರೂಪ ಆಗಿದ್ರೇನಂತೆ, ದುಷ್ಟರ ಜೊತೆನೂ ಅದು ಇದ್ರೇನಂತೆ, ಅದೇ ಒಂದು ರೂಪನೇ ಅಲ್ಲ. ಅದು ಯಾರಿಗಾದ್ರೂ ಬಿಂಬವಾಗಿದ್ರೆ ಅವರು ಇಲ್ಲಿ ಕಣ್ಣಾರೆ ಕಂಡಿದ್ದಲ್ಲದೆ ಒಳಗಿನ ಕಣ್ಣಿಂದಲೂ ಕಾಣಬೇಕು ಅಂತ ಬೇರೆ ಕಡೆ ಜ್ಞಾನ ಹೇಳೋದನ್ನು ಕೇಳಿದ್ದೀನಿ. ಅದು ಇಲ್ಲಿ ಬರಲಿಲ್ಲ, ಸುಮ್ಮನೆ ಹೇಳಿದಷ್ಟೇ. ಅವತಾರಾನಪಿ ಯದಾ ಜ್ಞಾನದೃಷ್ಟೇವ ಪಶ್ಯತಿ ಇತ್ಯುಕ್ತಂ ಕಾಠಕೆ. ಸ್ಥೂಲ ಹೃದಯ ಅಪರೋಕ್ಷಸ್ತು ಬಾಹ್ಯ ಸ್ಯಾತ್ ಅಪರೋಕ್ಷಕಃ. ಈ ರಾಮಕೃಷ್ಣಾದಿ ರೂಪಾಣಿ ಬಹಿಃ ಪಶ್ಯಂತಿ ಹಿ ಕ್ವಚಿತ್, ಹೊರಗಡೆ ನೋಡ್ತಾರೆ. ಮಾನುಷತ್ವೇನ ಪಶ್ಯಂತಿ ಅಪರೋಕ್ಷೋ ಹಿ ನ ಸ್ಮೃತಃ, ಅವನು ಮನುಷ್ಯ ತಿಳ್ಕೊಂಡು ಅದು ಅಪರೋಕ್ಷವೇ ಅಲ್ಲ. ಸ್ವರೂಪ ಚಕ್ಷುಷಾ ದೃಷ್ಟಿ ಅಪರೋಕ್ಷ ಇತೀರ್ಯತೆ, ಒಳಗಿನ ಕಣ್ಣಿಂದ ನೋಡ್ಬೇಕು, ಅದಕ್ಕೆ ಅಪರೋಕ್ಷ ಜ್ಞಾನ ಕರೀತಾರೆ. ಸ್ವರೂಪಾಖ್ಯಾಪರೋಕ್ಷಸ್ತು ಸರ್ವೇಶಾಮೇವ ಮುಕ್ತಯೇ, ಸ್ವರೂಪದ ಕಣ್ಣಿಂದ ನೋಡುವುದೇ ಮುಕ್ತಿ. ಆಯ್ತು, ಇದು ಈ ತರ 2 ಅಪರೋಕ್ಷ ಜ್ಞಾನಗಳನ್ನ ಇಲ್ಲಿ ವಿವರಿಸಿದರು. ಮುಂದೇನು ತತ್ರಾಪಿ ವಿಶೇಷತಃ ರುಜ್ವತಿರಿಕ್ತಾನಾಂ ಸಾಮಾನ್ಯ ದೃಷ್ಟಿರಪಿ ಪೂರ್ವೋಕ್ತ ಸಾಧನ ಸಾಧ್ಯ. ರುಜೂನಾಂ ಸಹಜೋಯಂ ಬಿಂಬಾಪರೋಕ್ಷ ಪ್ರಯತ್ನ ಶತಗನ್ಮಸು. ಈ ರಾಮಕೃಷ್ಣ ಮೊದಲಾದ ರೂಪಗಳ ಒಂದು ಸಾಮಾನ್ಯ ಅಪರೋಕ್ಷ ಏನಿದೆಯಲ್ಲ, ಇದು ಅವರಿಗೆ ಅನಾದಿ ಕಾಲದಿಂದ ಇರ್ತದೆ ಅಂತ ಜಗನ್ನಾಥದಾಸರು ಹೇಳಿದ್ದು. ಭಾಗವತ್ ತಾತ್ಪರ್ಯದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಬಿಂಬಾಪರೋಕ್ಷ ಅದು ಮೊದಲನೇ ಜನ್ಮದಲ್ಲಿ ಆಗೋದು. 3 ಜನ್ಮಗಳ ಪೈಕಿ ಮೊದಲನೇ ಜನ್ಮದಲ್ಲಿ ಆಗೋದು ಏನಂದ್ರೆ ಬಿಂಬಾಪರೋಕ್ಷ ಮುಖ್ಯ. ಅದನ್ನ ಭಾಗವತ್ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಜಗನ್ನಾಥದಾಸರು ಅನಾದಿ ಕಾಲದಿಂದ ಇರುವ ಅಪರೋಕ್ಷ ಜ್ಞಾನ ಇರ್ತದೆ ಅಂತ ಹೇಳಿದ್ದೇನಿದೆಯಲ್ಲ, ಅದು ಸಾಮಾನ್ಯ ಅಪರೋಕ್ಷವನ್ನ. ಹೀಗೆ ಹೇಳಿಬಿಟ್ರೆ ಜಗನ್ನಾಥದಾಸರ ಮಾತು ಹರಿಕಥಾ ಭಾಗವತ್ ತಾತ್ಪರ್ಯಕ್ಕೆ ಹೊಂದುತ್ತದೆ, ಮತ್ತು ಜಗನ್ನಾಥದಾಸರ ಮಾತಿಗೆ ಈ ತರ ಅರ್ಥ ಮಾಡಿದ್ರೆ ಹೊಂದುತ್ತದೆ. ಅದಕ್ಕಾಗಿ ಅದನ್ನ ಈ ವ್ಯಾಸದಾಸ ಸಿದ್ಧಾಂತ ಕೌಮುದಿ ವ್ಯಾಖ್ಯಾನ ಪ್ರಕಾರ ಹೊಂದಿಸಿದೆ. ಶತಜನ್ಮ ಕೃತಾನಂತೂ ರುಜೂನಾಂ ಪೂರ್ವಮೇವ ಹಿ ಭಾವಾಹ್ಯ ಏವ ಹಿ ಅಜ್ಞಾನಂ ಸಮುದೀರಿತಂ. ಅಲ್ಲೂ ಕೂಡ ಈ ಕೆಲವು ಬೇರೆ ಬೇರೆ ಗ್ರಂಥದ ಶ್ಲೋಕವನ್ನು ಉದ್ಧರಿಸಿದ್ದಾರೆ ಈ ವ್ಯಾಸದಾಸ ಸಿದ್ಧಾಂತ ಕೌಮುದಿಯಲ್ಲೂ ಕೂಡ. ಶತಜನ್ಮಸು ಪೂರ್ವಂತೂ ಹ್ಯಾಪರೋಕ್ಷಂ ನವಪ್ರಭೋ ಪೂರ್ಣಜ್ಞಾನಂ ಸದಾಪ್ಯಸ್ತಿ ತೇವ ಮಾಹುರು ಮನೀಷಿಣಃ ಅಂತ ಈಗ ಅದನ್ನ ವಿವರಿಸಿದ್ದಾರೆ. ರುಜು ಮೊದಲಾದ ಎಲ್ಲಾ ತಾತ್ವಿಕರಿಗೂ ಕೂಡ ಅನಾದಿ ಕಾಲದಿಂದ ಅಪರೋಕ್ಷ ಬರುತ್ತದೆ. ಸಾಮಾನ್ಯ ಹಾಗೂ ವಿಶೇಷ ಅಪರೋಕ್ಷಗಳೆರಡೂ ಅವರಿಗೆ ಮೊದಲಿಂದ ಇರೋದಿಲ್ಲ, ಸಾಮಾನ್ಯ ಅಪರೋಕ್ಷ ಮಾತ್ರ ಇರುತ್ತದೆ. ವಿಶೇಷ ಅಪರೋಕ್ಷ ಅಂತನ್ನೋದು ಈ ರುಜುಗಳಾದ್ಮೇಲೆ ಆ ಪದವಿಯಲ್ಲಿ ಬರೋದು. 100 ಜನ್ಮಗಳಲ್ಲಿ ಬರಲಾರದ ರುಜುಗಳಿಗೆ ಅಲ್ಲಿ ವ್ಯಾಸದಾಸ ಸಿದ್ಧಾಂತ ಕೌಮುದಿಯನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. 100 ಜನ್ಮಕ್ಕೆ ಇನ್ನೂ ಬಂದಿಲ್ಲ, ಅಂದ್ರೆ ಸೆಕೆಂಡ್ 100 ಜನ್ಮಕ್ಕೆ ಇನ್ನೂ ಬಂದಿಲ್ಲ, ಹಿಂದಿದ್ದಾರೆ, ಅವರಿಗೆ ವಿಶೇಷ ಅಪರೋಕ್ಷ ಇರುವುದಿಲ್ಲ, ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಇದೇ ಅವರಿಗೆ ವಿಶೇಷ ಅಪರೋಕ್ಷ ಅಭಾವವೇ ಅಜ್ಞಾನ ಅಂತ ಕಳ್ಸ್ಕೊತದೆ. ಸಾಮಾನ್ಯ ಅಪರೋಕ್ಷ ಇದ್ರೂ ಕೂಡ ವಿಶೇಷ ಅಪರೋಕ್ಷ ಬಿಂಬಾಪರೋಕ್ಷ ಇನ್ನೂ ಆಗಿಲ್ಲಲ್ಲ, ಈ ಆಗದೇ ಇರೋದನ್ನು ಮೋಹ ಅಂತ ಕರೀತಾರೆ. ಮೋಹ ಅಂತ ಭಾಗವತದಲ್ಲಿ ಹೇಳಿದ್ದು ಇದನ್ನೇ, ವಿಮೋಹಿತ ಧ್ಯೇಯ ಅಂತ ಹೇಳಿದ್ದು ಇದನ್ನೇ. ವಿಶೇಷ ಅಪರೋಕ್ಷ ಜ್ಞಾನವಾದ ನಂತರ ಅವರಿಗೆ ಅಜ್ಞಾನ ಸಂಶಯ ಯಾವುದು ಕೂಡ ಇರೋದಿಲ್ಲ. ಹೇ ದೇವೇಶ ಅಂತ ಇದನ್ನ ಒಂದು ಗ್ರಂಥವನ್ನ ಅದನ್ನು ಅದರಲ್ಲಿ ಪರಮಾತ್ಮನ ಕುರಿತು ಅವರು ಹೇಳಿದ ಒಂದು ಮಾತಿದೆ. ಸಂಶಯ 100 ಜನ್ಮಗಳಲ್ಲಿ ಪೂರ್ವದಲ್ಲಿ ನನಗೆ ಅಪರೋಕ್ಷವಿದೆ, ಪೂರ್ಣ ಜ್ಞಾನವಿದೆ ಎಂದು ಜ್ಞಾನಿಗಳು ಹೇಳುತ್ತಾರೆ. ಅಲ್ಲಿ ಅಪರೋಕ್ಷ ಅಂತಂದ್ರೆ ಸಾಮಾನ್ಯ ಅಪರೋಕ್ಷವೇ.
ಇದು ವಾಯುದೇವನೇ ಪ್ರಾಯ ಹೇಳುವಂತ ಮಾತು ಪರಮಾತ್ಮನ ಕುರಿತು. ಹೀಗೆ ಜ್ಞಾನಿಗಳು ಹೇಳ್ತಾರೆ ಅಂತ ಹೇಳಿ. 100 ಸಂಖ್ಯಾಕ ರುಜುಗಳು ಅಪರೋಕ್ಷದ ಸಲುವಾಗಿ ಪ್ರಯತ್ನಿಸುತ್ತಾರೆ. ಅನಂತರ ವೇದೋಕ್ತ ಗುಣಗಳನ್ನ ಉಪಾಸಿಸ್ತಾರೆ. ಶ್ರೇಷ್ಠ ಗುಣಗಳನ್ನು ಉಪಾಸಿಸ್ತಾ ಕ್ರಮವಾಗಿ ಮುಂದುವರಿತಾರೆ. ಕಲ್ಪ ಸಮಾಪ್ತವಾದ ನಂತರ ಅವರು ಮುಕ್ತರಾಗ್ತಾರೆ. ಬ್ರಹ್ಮಮಾನದಿಂದ 200 ಕಲ್ಪಗಳ ಸಾಧನ, ಅದೇ 100+100 ಇದೆ. ಬ್ರಹ್ಮಮಾನ ಅಂತ ಹೇಳಿದನ್ನ ನನ್ನ ಹಿಂದೆ ಎಷ್ಟು ವರ್ಷ ಹೇಳಿದನ್ನ 31,104,000 ಕೋಟಿ. 31 ಮುಂದೆ 104 5 ಸಂಖ್ಯೆ ಆಯ್ತದ. ಅದ್ರ ಮುಂದೆ 10 ಸೊನ್ನೆ, ಒಟ್ಟು 15 ಸಂಖ್ಯೆಗಳು ಒಂದು ಫಿಗರ್ ಅದ. ಇಂಥದನ್ನ 200 ಕಲ್ಪ. ಬ್ರಹ್ಮಮಾನ ಅಂದ್ರೆ 31,104,000 ಕೋಟಿ ವರ್ಷ ಅಂತ 200 ಕಲ್ಪ ಇದು ಬಂದಿರುವಂಥದ್ದು. ಈ ನಡುವೆ ಅಷ್ಟೇ ಪ್ರಳಯ ಇರ್ತದೆ. ಇದನ್ನ ನಾವು ಸಾಧನೆ ಎಷ್ಟು ಹೇಳಿದ್ದು ಅಷ್ಟೇ. ಯಾಕಂದ್ರೆ ಒಬ್ಬ ಚತುರ್ಮುಖ ಬ್ರಹ್ಮ ಮುಕ್ತನಾದ್ಮೇಲೆ ಅವನು ಎಷ್ಟು ವರ್ಷ 100 ಕಾಲ ಇದ್ನಲ್ಲ ಅಷ್ಟೇ ವರ್ಷದ ಪ್ರಳಯ ಇರ್ತಿರ್ತದೆ. ಆ ಕಾಲವನ್ನು ಸಾಧನೆ ಕಾಲ ಅಂತ ಪರಿಗಣಿಸಿಲ್ಲ, ಅಷ್ಟೇ ಇಷ್ಟನ್ನು ಮಾತ್ರ ಪರಿಗಣಿಸಿದ್ದಾರೆ. ಹೀಗೆಲ್ಲ ಅವರು ಅಷ್ಟು ವರ್ಷಗಳ ಕಾಲ ಅವ್ರು ಎಷ್ಟು ಸಾಧನೆ ಮಾಡಿದಿರ್ಬೇಕು, ಎಷ್ಟು ಶ್ರವಣ, ಎಷ್ಟು ಮನನ, ಎಷ್ಟು ಧ್ಯಾನ ಇತ್ಯಾದಿಗಳು ಅವ್ರು ಮಾಡಿರಬಹುದು ಅಂತ ಅನ್ನೋದ್ರಿಂದ ನಾವು ತಿಳ್ಕೊಳ್ಬೇಕು. ಹಾಗೆ ಅವರು 99ರಲ್ಲಿ ವಾಯುವಾಗಿ 98, 97ರಲ್ಲೆಲ್ಲ ಅವರಿದ್ದಾಗ ಅವರು ಅವ್ರ ಪತ್ನಿಯರೆಲ್ಲ ಅನೇಕ ಥರದ ಅವತಾರಗಳನ್ನು ಮಾಡಿರ್ತಾರೆ. ಯಾವ್ಯಾವ ಅವತಾರಗಳನ್ನು ಮಾಡಿರ್ತಾರೆ ಅಂತ ಅನ್ನೋದನ್ನ ಶಾಸ್ತ್ರ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಅದು ಅವರವ್ರ ಪರಂಪರೆಯಲ್ಲಿ ಯಾರನ್ನ ರುಜುಗಳು ಅಂತ ನಾವು ಒಪ್ತೇವೆ. ವಾದರಾಜ ಸ್ವಾಮಿಗಳನ್ನ, ವಿಜಯೇಂದ್ರ ತೀರ್ಥರನ್ನ, ವಿಷ್ಣು ತೀರ್ಥರನ್ನೆಲ್ಲ ರುಜುಗಳು ಅಂತ ಒಪ್ಪವರಿದ್ದಾರೆ. ಇದು ಪ್ರತಿಯೊಂದು ಕೂಡ ಅವರವ್ರ ದೃಷ್ಟಿಗೆ ಬಿಟ್ಟದ್ದು. ಅಂತೂ ಅವ್ರ ಅವತಾರ ಮಾಡ್ತಿರ್ತಾರೆ. ಬ್ರಹ್ಮಣಸ್ತು ಅಂಶರೂಪೇಣ ಅಂತೆಲ್ಲ ಬಂದಿದೆ. ಅದು ಯಾವಾಗ ಮಾಡ್ತಿರ್ತಾರೆ, ಎಲ್ಲರೂ ಮಾಡ್ತಾರ, ಯಕ್ಷರು ಮಾಡ್ತಾರೆ, ಇದೇನು ಹೇಳಿಲ್ಲ, ಎಲ್ಲಿ ಬರೋದಿಲ್ಲ. ಈ ನಾವೊಂದ್ಸರಿ ಹಿಂದೆ ಮಾತಾಡ್ತಾ ಕೂತಾಗ ಯಾವಂದಾದ್ರೂ ಒಬ್ಬನ ಜೀವನದು ಟೋಟಲ್ ಟ್ರ್ಯಾಕ್ ಎಲ್ಲಾದ್ರೂ ಉಪಲಬ್ಧ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಒಬ್ರು. ಟೋಟಲ್ ಟ್ರ್ಯಾಕ್ ಅಂದ್ರೇನು? ಈ ಒಬ್ಬ ವ್ಯಕ್ತಿ ಮುಷ್ಟಿಯಿಂದ ಹೊರಗೆ ಬಂದ್ಮೇಲೆ ಮೊದಲು ಅವನು ಏನ್ ಮಾಡಿದ, ಇನ್ನು ಮುಕ್ತಿಗೋ ಅಥವಾ ದುರ್ಗತಿಗೋ ಹೋಗೋ ತನಕ ಅವನು ಏನೇನು ಅನುಭವಿಸ್ತಾನೆ, ಅದೆಲ್ಲಾದ್ರೂ ಟೋಟಲ್ ಟ್ರ್ಯಾಕಿನ ವರ್ಣನೆ ಎಲ್ಲಾದ್ರೂ ಇದೆಯಾ? ನಮ್ಮ ಮನುಷ್ಯರಿಗಿರೋದು ಹೋಗ್ಲಿ, ಮುಖ್ಯ ಪ್ರಾಣಂದೇ ಇಲ್ಲ, ಪೂರ್ಣ ವರ್ಣನೆ ಎಲ್ಲಿದೆ? ಮುಖ್ಯ ಪ್ರಾಣನಾಗಿದ್ದಾಗ ಏನ್ ಮಾಡ್ತಾನೆ ಅಂತಿದೆ, ಬ್ರಹ್ಮ ಇದ್ದಾಗ ಏನ್ ಮಾಡ್ತಾನೆ ಅಂತಿದೆ, ಅದಕ್ಕಿಂತ ಹಿಂದೆ ಲಾತವ್ಯ ಆಗಿದ್ದಾಗ ಏನ್ ಮಾಡ್ತಾನೆ ಅಂತ ಎಲ್ಲಿದೆ? ಯಾವ್ಯಾವ ಅವತಾರ ತಾಳಿದ ಅಂತ ಉಲ್ಲೇಖ ಇಲ್ಲಲ್ಲ. ಇಷ್ಟೆಲ್ಲ ಶ್ರವಣ ಮಾಡ್ತಾರೆ ಅಂತಿದೆ, ಮುಖ್ಯ ಪ್ರಾಣಂದೇ ಇಲ್ಲ. ಇನ್ನು ನಮ್ದನ್ನು ಹೇಳೇನು ಉಪಯೋಗ ಇಲ್ಲ. ಏನಾದ್ರು ಇದ್ರೆ ಅವನ್ ಉಪಯೋಗ ಇರ್ತಿತ್ತು, ಅವನ ಹಿಂದಿನ ತಿಳ್ಕೊಂಡಿರ್ತ ಅಲ್ಲ. ಕೇಳೋ ಉದ್ದೇಶ ಏನಿತ್ತಂದ್ರೆ ಅದು ಉದ್ದೇಶ ಸದುದ್ದೇಶ ಇತ್ತು. ಈಗ ಒಬ್ಬ ಸಾಧಕ ಮುಷ್ಟಿಯಿಂದ ಸೃಷ್ಟಿಗೆ ಬಂದ್ಮೇಲೆ ಅನೇಕ ಥರದ ಏಳುಗಳನ್ನು ಅನುಭವಿಸ್ತಾನೆ, ಏನೇನೋ ಪಾಪಗಳನ್ನು ಮಾಡ್ತಾನೆ. ಯಾವ ಪಾಪದಿಂದ ಏನ್ ಫಲ ಅನುಭವಿಸಿದ, ಏನ್ ಪುಣ್ಯಕರ್ಮದಿಂದ ಏನು ಸತ್ಫಲ ಅನುಭವಿಸಿದ, ಇದೆಲ್ಲ ಒಂದ್ ಕಡೆ ರೆಕಾರ್ಡ್ ಇದ್ದಿದ್ರೆ ಅದು ಕೇಳೋರಿಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಇರ್ತಿತ್ತಲ್ಲ ಅದರಿಂದ ಅಂತ ಕೇಳೋ ಉದ್ದೇಶ ಆಗಿತ್ತಷ್ಟೇ. ಆದ್ರೆ ಶಾಸ್ತ್ರ ಅದನ್ನ ಯಾವ ಗರುಡ ಪುರಾಣವಾಗಲಿ ಮಹಾಭಾರತ ಆಗಲಿ ಸಮೃದ್ಧವಾಗಿ ಇಂಥ ಪಾಪ ಮಾಡಿದ್ರೆ ಇಂಥ ಜನ್ಮ, ಇಂಥ ದುಷ್ಫಲ ಇಷ್ಟನ್ನೇ ಹೇಳಿದೆ. ಎಲ್ಲೂ ಹೇಳಿಲ್ಲ ಅಂತಲ್ಲ. ತೀರಾ ಕೆಲವು ಕಡೆ ಈ ವೃತ್ರಾಸುರ ಮೊದಲಾದವರಿಗೆ ಅವ್ನು ಪಾರ್ವತಿಗೇನೋ ಅವಮಾನ ಮಾಡಿದ, ಅದ್ರದ್ದು ಹೀಗಾಯ್ತು. ಕೆಲವು ಕಡೆ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಅನೇಕ ಕಡೆ ಅವತಾರಗಳು ಈ ಯಾರ್ಯಾರಿಗೂ ದೇವತೆಗಳಿಗೆ ದ್ರೌಪದಿ ದೇಹಗಳು 5 ಜನ ಇದ್ರು, ಅವ್ರಿಗೆ ಯಾಕೆ ಆ ಜನ್ಮ ಬಂತು? ಅದು ದಾಪರಿ ನಿರ್ಣಯದಲ್ಲಿದೆ ಅಲ್ಲ. ಅವರು ಬ್ರಹ್ಮನ ಸಭೆಯಲ್ಲಿದ್ದಾಗ ಸ್ವಲ್ಪ ಅನುಚಿತವಾಗಿ ವರ್ತಿಸಿದ್ರು. ಕೆಲವು ಇದೇ ಹೊರತು ಟೋಟಲ್ ಟ್ರ್ಯಾಕ್ ಎಲ್ಲೂ ಇಲ್ಲ. ಟೋಟಲ್ ಟ್ರ್ಯಾಕಿನ ಡಿಸ್ಕ್ರಿಪ್ಷನ್ ಎಲ್ಲೂ ಇಲ್ಲ. ಇದೇ ಚೆನ್ನಾಗಿರ್ತಿತ್ತು. ದೇವತೆಗಳದೇ ಇಲ್ಲ, ಇನ್ನು ನಮ್ದಂತೂ ಇಲ್ಲ. ಹೀಗೆ ಈ ಜಗನ್ನಾಥದಾಸನ ಮಾತನ್ನ ಹೊಂದಿಸಿಕೊಳ್ಳೋದು ಉಚಿತ ಅಂತ ಕಾಣಿಸ್ತದೆ ನನಗೆ. ಆದ್ರಿಂದ ಯಾವುದೇ ಟೀಕೆಗಳಲ್ಲಿ, ಯಾವುದೇ ಟಿಪ್ಪಣಿಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಇವು ನಮ್ಮ ಹಿಂದಿನವ್ರಿಗೆ ಆಯ್ತು. ಜ್ಞಾನಿಗಳು ಅಂತ ಯಾರು ಪರಿಗೃಹಿತರಾಗಿದ್ದಾರೋ ಅವ್ರದೇ ಆಯ್ತು. ಈಗ ಇರೋರ್ಗೂ ಕೂಡ ನಮ್ಮಂಥವ್ರಿಗೆ ನಾವು ಹೇಳ್ಬೇಕು ಅಂತ ಕೂತಿದ್ದೀವಿ. ನನ್ನನ್ನೇ ಹಿಡಿದು ನಾವು ಯಾರ ಗ್ರಂಥಗಳನ್ನ ಅವಲಂಬಿಸ್ತೀವಿ, ಯಾರ ಪ್ರವಚನಗಳನ್ನ ಅವಲಂಬಿಸಿ ಮಾತಾಡ್ತೇವೆ, ಇಂಥವೆಲ್ಲ ಯಾರೇ ಪೀಠಾಧಿಪತಿಗಳಿಗೆ ಗೊತ್ತಿರಲಿ, ಯಾರೇ ಹಿರಿಯ ವಿದ್ವಾಂಸರಿರಲಿ, ಅವ್ರ ಎಲ್ಲರ ಮಾತುಗಳನ್ನು ಎಲ್ಲರೂ ಪೂರ್ಣವಾಗಿ ಸ್ವೀಕರಿಸೋದಿಲ್ಲ. ಏನೋ ಕೆಲವು ಮಾತುಗಳು ಇದ್ರ ಬಗ್ಗೆ ನಮ್ಗೆ ಯಾಕೋ ಉಪಯೋಗ ಆಗಲಿಲ್ಲ ಅಂತ ಅಂತಾರೆ. ಮತ್ತೊಬ್ಬರ ಮಾತಿನ ಬಗ್ಗೆನೂ ಕೂಡ ಅದ್ಯಾವುದು ಅಸಹಜ ಏನಲ್ಲ. ಪ್ರತಿಯೊಂದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ. ಅಂತ ಭಿನ್ನಾಭಿಪ್ರಾಯಗಳನ್ನು ಕೆಲವು ಕಡೆ ತಾಳ್ಬೇಕಾಗ್ತದೆ. ಇದು ಅವರವರು ಶ್ರದ್ಧೆಗೆ ಬಿಟ್ಟದ್ದು. ಅದಕ್ಕಾಗಿ ನಾನು ನನ್ನ ಅನೇಕ ಧೋರಣೆಗಳನ್ನ ಯಾವುದೇ ಒಬ್ಬ ವಿದ್ವಾಂಸ, ಹಿರಿಯ ವಿದ್ವಾಂಸ ಯಾರೇ ಇರಲಿ,
ಅವರು ಹೀಗೆ ಹೇಳ್ತಾರೆ, ಅದನ್ನ ಸರಿ ಕಂಡಿದ್ರೆ ಸರಿ ಅಂತ ಒಪ್ಪಿದ್ದೀನಿ. ಅದೇ ವಿದ್ವಾಂಸನ ಮತ್ತೊಂದು ಅಭಿಪ್ರಾಯ ನನಗೆ ಸರಿ ಕಾಣಲಿಲ್ಲ ಅಂತ ಕೂಡ ಎಷ್ಟೋ ಸರಿ ಹೇಳಿದ್ದೀನಿ ಹಿಂದೆ. ಇದು ನಿಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದ್ದೇ ಇದೆ. ಈ ಮುಖ್ಯ ಪ್ರಾಣನಿಗೆ ಅವತಾರ ಮಾಡಿದಾಗ ಇಲ್ಲಿ ಮೂಲ ರೂಪದಲ್ಲಿರುವಷ್ಟು ಜ್ಞಾನ ಇರೋದಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಕೂಡ ಭಿನ್ನ ಅಭಿಪ್ರಾಯ ಇದೆ ಅಂತ ಹೇಳಿದೆ. ಮೂಲ ರೂಪದಲ್ಲಿ 100 ಇದ್ದು ಜ್ಞಾನ, ಇಲ್ಲಿ 99 ಇರ್ತದೆ. ಅಪರೋಕ್ಷ ಜ್ಞಾನವೇ, ಆದ್ರೆ ಅಲ್ಲಿ 100 ಇದ್ರೆ ಇಲ್ಲಿ 99 ಇರ್ತದೆ. ಭಾರತೀ ದೇವಿಗೆ ಆ 99 ಕೂಡ ಕೆಲವು ಸರಿ ಕೈ ತಪ್ಪಿ ಹೋಗೋದಿದೆ. ಇದು ಅವರಿಬ್ಬರಿಗೂ ವ್ಯತ್ಯಾಸ. ಆ ಮೂಲ ರೂಪದಲ್ಲಿದ್ದಾಗ ಅವನಿಗಾಗ್ಲಿ ಅವಳಿಗಾಗ್ಲಿ ಅಪರೋಕ್ಷ ಜ್ಞಾನದ ಚ್ಯುತಿ ಇಲ್ಲೇ ಇಲ್ಲ. ಇದು ಬ್ರಹ್ಮಣ ಸ್ತಂಶ ರೂಪೇಶು ಭಾರತೀಯ ಜ್ಞಾನ ವರ್ಜನಂ ಅಂತ ಭಾಗವತಾತ್ಪರದಲ್ಲಿ ಬಂದ ಮಾತಿಂದು ಅರ್ಥ. ಆ ಜ್ಞಾನ ವರ್ಜನ ಅಂದ್ರೆ ಏನು? ನಾನು ಕಳೆದ ದಿವಸ ವರ್ಜನ ಶಬ್ದದ ಬಗ್ಗೆ ಜಿಜ್ಞಾಸೆ ಮಾಡಿದೆ. ಅದನ್ನೆಲ್ಲ ಅನೇಕ ಜನ ಹಿರಿಯರಾದವರು ತಮ್ಮ ಗ್ರಂಥಗಳಲ್ಲಿ ಮಾಡೇ ಇದ್ದಾರೆ. ನನಗದು ಗಮನಕ್ಕೆ ಬಂದಿರಲಿಲ್ಲ. ಈಗ ನೀವು ತಂದು ಕೊಟ್ಟಾಗ ಅದು ಉಪಯುಕ್ತ ಆಯ್ತು. ಹಿರಿಯ ವಿದ್ವಾಂಸರಂತ ಈ ಸಗ್ರಿ ರಾಘವೇಂದ್ರಾಚಾರ್ಯ ನಮ್ಮ ಗುರುಗಳು, ಅವರು ಜ್ಞಾನ ವರ್ಜನ ಅಂದ್ರೆ ಏನು ಅಂತ ಒಂದು ಅದ್ರ ಬಗ್ಗೆ ಚರ್ಚೆನೇ ಮಾಡಿದ್ದಾರೆ. ಈ ಜ್ಞಾನ ವರ್ಜನ ಅಂದ್ರೆ ಏನು? ನಾನು ಹೇಳಿದೆ ವೃಜಿ ವರ್ಜನೆ ಅಂತ ಧಾತು. ಅದು ವರ್ಜನ ಅಂದ್ರೆ ಇಲ್ಲದೆ ಇರೋದು ಅಂತ ಅರ್ಥ. ಆ ಇಲ್ಲದೆ ಇರೋದು ಅಂತ ಆದ್ಮೇಲೆ ಮೂಲದಲ್ಲಿ 100 ಇರ್ತದೆ, ಇಲ್ಲಿ 99 ಇರ್ತದೆ ಅಂತ ಅನ್ನೋದು ಅದು ಹೋಗಲಿ. ಅಥವಾ 99 ಅಥವಾ 99.99 ಅದೇನೇ ಇರಲಿ, ಅಂತೂ ಸ್ವಲ್ಪ ಇಲ್ಲದೇ ಇದ್ರೆ ಅದನ್ನೇ ವರ್ಜನ ಅಂತ ಅನ್ನೋದೇ ಸರಿ, ಧಾತುವಿನ ಅರ್ಥ ನೋಡಿದ್ರೆ. ಅದನ್ನು ಇವರು ಕೂಡ ಸಮರ್ಥನೆ ಮಾಡಿದ್ದಾರೆ ಸಗ್ರಿಯಾನಂದ ಸರ್. ಜ್ಞಾನ ವರ್ಜನ ಅಂದ್ರೆ ಏನು? ನಾನು ಕಳೆದ ಮತ್ತೆ ಅದರ ಹಿಂದಿನ ದಿವಸ ಒಂದು ಅಂಶ ಹೇಳಲಿಲ್ಲ, ಅದು ಅಂತ ಇತ್ತು, ಇಲ್ಲಿ ಬೇಕಾಗಿಲ್ಲ ಅಂತ ಹೇಳಲಿಲ್ಲ. ಅದೇನಂದ್ರೆ ಚತುರ್ಮುಖ ಮುಖ್ಯ ಪ್ರಾಣ ಅವತಾರ ಮಾಡಿದಾಗ ಅವನಿಗೆ ಆ ಮೂಲದ ರೂಪದಲ್ಲಿರೋಷ್ಟು ಅಪರೋಕ್ಷ ಜ್ಞಾನ ಇರೋದಿಲ್ಲ ಅಂತ ಹೇಳಿದ್ದೆ. ಚತುರ್ಮುಖ ಗಾಯತ್ರಿ ಅವ್ರಿಗೆ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಸರಸ್ವತಿಗೆ ಅವತಾರವೇ ಇಲ್ಲ ಅಂತ ಬಂದಿತ್ತಲ್ಲ, ಅಲ್ಲಿ ಒಂದು ಅಂಶವನ್ನ ಬನಂಜ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನ ಸಗ್ರೀವಾಚಾರ್ಯ ತನ್ನ ಈ ಪ್ರಾಣ ಚಿಂತನ ಪುಸ್ತಕದಲ್ಲಿ ತಗೊಂಡಿದ್ದಾರೆ. ಚತುರ್ಮುಖ ಬ್ರಹ್ಮನಿಗೆ ನೇರ ಅವತಾರ ಇಲ್ಲ, ಆದ್ರೆ ಆವೇಶ ಅವತಾರ ಇದೆಯಲ್ಲ. ಆವೇಶ ಅವತಾರ ಅಂದ್ರೆ ಅದು ಚಂದ್ರ ಇತ್ಯಾದಿ ರೂಪದಿಂದ ನಾನು ಹುಟ್ಟಿದ್ನಲ್ಲ, ಚಂದ್ರಾದಿ ರೂಪದಿಂದ ಅವನು ಅವತಾರ ಮಾಡಿದಾಗ ಹೀಗೆ ಯಾರ್ಯಾರಲ್ಲೂ ಬ್ರಹ್ಮನ ಆವೇಶ ಇರ್ತಿರ್ತದೆ. ಅನೇಕ ಕಡೆ ಚತುರ್ಮುಖ ಬ್ರಹ್ಮನ ಆವೇಶ ಇರ್ತಿರ್ತದೆ. ಆಗ ಜ್ಞಾನ ವರ್ಜನೆ ಅಂದ್ರೆ ಜ್ಞಾನ ನ್ಯೂನತೆ ಅಂತ ಅರ್ಥ. ಅದು ಗೋವಿಂದಾಚಾರ್ಯರು ಆ ಚಂದ್ರಾದಿ ಅವತಾರದಿಂದ ತಗೊಂಡಿದ್ದಾರೆ. ನಾನು ಋಜುಗುಣಸ್ಥರ ಬಗ್ಗೆ ಹೇಳುವಾಗ ಚಂದ್ರನ ಬಗ್ಗೆ ಹೇಳುವ ಲಾಭ ಬೇಕಾಗಿಲ್ಲ, ಯಾಕಂದ್ರೆ ವ್ಯಕ್ತಿ ಬೇರೆ ಅಲ್ಲಿ. ನೋಡಿ, ಮುಖ್ಯ ಪ್ರಾಣ ಮೂಲ ರೂಪ, ಭೀಮ ಅದೇ ವ್ಯಕ್ತಿ, ಆದ್ರಿಂದ ಅವನ ಬಗ್ಗೆನೇ ಮಾತ್ರ ನಾವು ಹೇಳಿದ್ರೆ ಸಾಕು ಅಂತ ನಾನು ಚಂದ್ರಾದಿಗಳನ್ನು ತಗೊಳ್ಳಿಲ್ಲ. ಚಂದ್ರನಲ್ಲಿ ಚತುರ್ಮುಖ ಬ್ರಹ್ಮನ ಆವೇಶ ಇದ್ರೂ ಕೂಡ ಚಂದ್ರ ವ್ಯಕ್ತಿ ಬೇರೆ, ಅದನ್ನ ಅವನ ಬಗ್ಗೆ ನಾನು ಹೇಳಲೇ ಇಲ್ಲ. ಅದು ಅಲ್ಲಿ ನೋಡಿದ್ರು ಕೂಡ ಹೇಳಿಲ್ಲ, ನಾನು ಬೇಕಂತ ಬಿಟ್ಟಿದ್ದೆ. ಆದ್ರೂ ಇಲ್ಲಿ ಬಂದಿದೆ ಸುಮ್ಮನೆ ಈಗ ನೆನಪಾಯ್ತು, ನಿಮ್ಗೆ ಹೇಳ್ತಿದ್ದೇನೆ. ಈ ಚತುರ್ಮುಖ ಬ್ರಹ್ಮನಿಗೆ ತನ್ನ ಆವೇಶಾವತಾರಗಳಾದ ಚಂದ್ರಾದಿಗಳಲ್ಲಿ ಜ್ಞಾನ ವರ್ಜನ ಅಂದ್ರೆ ಏನು? ಭಾವಿ ಬ್ರಹ್ಮನಾದ ವಾಯುದೇವನಿಗೆ, ಭಾರತೀ ದೇವಿಗೆ ತನ್ನ ಅವತಾರ ರೂಪಗಳಲ್ಲಿ ಮೂಲ ರೂಪದಲ್ಲಿ ಇರುವಷ್ಟು ಜ್ಞಾನ ಇರೋದಿಲ್ಲ, ಜ್ಞಾನ ವರ್ಜನ ಇದೆ ಅಂದ್ರೆ ಏನು? ಚಂದ್ರಾದಿಗಳಲ್ಲಿ ಜ್ಞಾನ ವರ್ಜನ ಅಂದ್ರೆ ಜ್ಞಾನ ನ್ಯೂನತೆ ಅಂತಾನೆ ಅರ್ಥ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ವಾಯುದೇವ ಮತ್ತು ಭಾರತೀಯರ ಅವತಾರ ರೂಪಗಳಲ್ಲಿ ಇರುವ ಜ್ಞಾನ ವರ್ಜನ ಅಂದ್ರೆ ಏನು? ಅದನ್ನ ಹೇಗೆ ಹೊಂದಿಸೋದು ಅಂದ್ರೆ ಅದಕ್ಕೆ ಸಗ್ರಿ ರಾಘವೇಂದ್ರಾಚಾರ್ಯರು, ನಾನು ಮೊನ್ನೆ ಬನ್ನಂಜಿ ಗೋವಿಂದಾಚಾರ್ಯ ವಾಕ್ಯ ಓದಿದ್ನಲ್ಲ, ಅದನ್ನೇ ಇಲ್ಲಿ ಬರೆದಿದ್ದಾರೆ. ಅಥ ಬ್ರಹ್ಮ ವಾಯು ತಸ್ಯ ಭಾರತಾಶ್ಚ ಅಂಶ ರೂಪೇಶು ಅವತಾರ ರೂಪೇಶು ಮೂಲ ರೂಪೇ ಯಾವತ್ತು ತಾವತ್ತೋ ಜ್ಞಾನಸ್ಯ ವರ್ಜನಂ. ಮೂಲ ರೂಪದಲ್ಲಿ ಎಷ್ಟು ಇರ್ತದೋ ಅಷ್ಟು ಇಲ್ಲಿ ಇರೋದಿಲ್ಲ, ಇದನ್ನೇ ವರ್ಜನ ಅನ್ಬೇಕು ಅಂತ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ಯಾವತ್ತು ಸಯೇವಚ ತಸ್ಯ ತಶ್ಚಾಸ್ಯ ಮೋಹ. ಭಾರತೀಗಾಗಲಿ ಮುಖ್ಯ ಪ್ರಾಣಿಗಾಗಲಿ ಮೋಹ ಅಂದ್ರೇನು? ಅಲ್ಲಿರುವಷ್ಟು ಇಲ್ಲದೆ ಇರೋದೇ ಮೋಹ, ಹೊರತು ಅಜ್ಞಾನ ತಪ್ಪಿದಿರುವುದಕ್ಕೆ ಅಲ್ಲ, ಅದಲ್ಲ ಅದು. ಈಗ ಕೆಲವು ಕಡೆ ಆ ಮೂಲ ರೂಪಕ್ಕೂ ಇಲ್ಲಿ ರೂಪಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ ಅಂತ ಹೀಗೆಲ್ಲ ಬಂದಿರ್ತದಲ್ಲ, ಅದನ್ನು ಕೂಡ ಇಲ್ಲಿ ಸಗ್ರಿಯಾಚಾರ್ಯ ಹೇಳಿದ್ದಾರೆ. ಆ ಜ್ಞಾನದ ಅಸ್ಫುಟತೆ ಅಲ್ಲಿರುವಷ್ಟು ಇಲ್ಲಿರೋದಿಲ್ಲ, ನಾನು ಹೇಳಿದ್ನಲ್ಲ, ಅದು ಅಲ್ಲಿರುವಷ್ಟು ಇಲ್ಲಿರೋದಿಲ್ಲ. ಅದು ಸ್ವಲ್ಪ ಕಡಿಮೆ ಅಂದ್ರೆ ಏನರ್ಥ? ಅದು ಸ್ಪಷ್ಟತೆ ಇರೋದಿಲ್ಲ. ಕನ್ನಡಕ್ಕೆ ಹಾಕೊಂಡು ನೋಡೋದಕ್ಕೂ ಹಾಕೋದೇ ನೋಡೋದಕ್ಕೂ ಏನು ಅಂತರ ಇದೆಯೋ ಹಾಗೆಲ್ಲ ನಾನು ಕೊಟ್ಟಿದ್ನಲ್ಲ, ಅದನ್ನ ಅಸ್ಫುಟ ಅಂತ ಬರ್ದಿದ್ದಾರೆ ನೋಡಿ ಅವರು. ಇದು ಕಿಂಚಿತ್ ಪ್ರಮಾಣದಲ್ಲಿ ಮಾತ್ರ ಇರ್ತದೆ. ಹೌದು, ಹಾ, ಕಿಂಚಿತ್ ಪ್ರಮಾಣದಲ್ಲಿ ಇರೋದ್ರಿಂದ ನಾವು ಮುಖ್ಯ ಪ್ರಾಣಿನ ಉಪಾಸನೆ ಮಾಡ್ತಾ ಕೂತಾಗ ಈ ಉಪಾಸನೆಯಲ್ಲಿ ಈ ಕಿಂಚಿತ್ ಪ್ರಮಾಣದ ಅಸ್ಫುಟತೆಯನ್ನು ಪರಿಗಣಿಸಬೇಕಾಗಿಲ್ಲ.
ಇದು ಮಹತ್ವದ್ದು. ಮುಖ್ಯ ಪ್ರಾಣನ ಅವನ ಎದುರು ಕೂತಾಗ ನೀವು ಮೂಲಭೂತದಲ್ಲಿರೋ ಜ್ಞಾನ ಇಲ್ಲಿರೋದಿಲ್ಲ ಅಂತ ಮುಂದೆ ಹೇಳ್ತಾ ಕೂತ್ಕೋಬೇಕಾಗಿಲ್ಲ. ಹಾಫಿಂಗ್ ದ ಸೇಮ್ ಸ್ಟ್ರಿಂಗ್ ಅಂತಿರ್ತದೆ ಇಂಗ್ಲಿಷ್ ನಲ್ಲಿ. ಅದು ಹೇಳೇನು ಉಪಯೋಗ? ನೀವು ಅವನಿಗೇನು ಜ್ಞಾನ ಇದೆ ಅದನ್ನ ಈಗ ನೀವು ಉಪಾಸನೆ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ. ಸಯೇಶೋಷ್ಣಾಖಣ ಆಖಣಾಶ್ನ ಸಮಾವನು ಪ್ರಾಣಸ್ಯನ ಸುರಾವೇಶ ಆಖಣಾಶ್ನ ಸಮೋಹಿಸ ಭಾಗವತ ತಾತ್ಪರ್ಯದಲ್ಲಿದೆ. ಅಷ್ಟನ್ನು ಉಪಾಸನೆ ಮಾಡ್ರಿ. ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ ಅದನ್ನ ಮಾಡಿ ಸಾಕು. ನೀನು ಎದುರಿಗೆ ಇದ್ರೆ ದಿವಸ ಬೆಳಗಾಗಿ ಎದ್ರೆ ಮೂಲಭೂತದಲ್ಲಿ ಒಟ್ಟು ಜ್ಞಾನ ನಿಮಗೆ ಇರೋದಿಲ್ಲ ಅಂತ ಯಾಕೆ ಹೇಳಬೇಕು? ಉಪಾಸನೆ ನಮ್ಗೆ ಬೇಕಾಗಿಲ್ಲ. ಅದು ಬರೆದಿದ್ದಾರೆ ಅಷ್ಟು ಬರೆದಿದ್ದು ನನಗೂ ಬೇರೆ ಅದು ಹಾಸ್ಯ ಭರಿತವಾಗಿದೆ ಮತ್ತೆ ಉಪಯುಕ್ತವಾಗಿರ್ಬೋದು ಮಾಹಿತಿ. ಉಪಾಸನೆಯಲ್ಲಿ ಅಸ್ಫುಟದಿಂದ ಪರಿಗಣಿಸಬೇಕಾಗಿಲ್ಲ. ಅದನ್ನ ತಗೊಂಡು ಏನ್ ಮಾಡ್ತೀರಿ? ತಿಳ್ಕೊಂಡಿರ್ರಿ ಸಾಕು. ಶಾಸ್ತ್ರ ಹೇಳಿದ್ರೆ ತಿಳ್ಕೊಂಡಿರ್ರಿ. ನಿಮಗೆ ಉಪಾಸನೆ ಮಾಡ್ಲಿಕ್ಕೆ ಬೇಕಾದಷ್ಟು ಬೇರೆ ವಿಷಯ ಇದೆಯಲ್ಲ. ಇದು ಧನಂಜಯದಿಂದ ಆಚಾರ ಆಂತರ್ಯ ಅಂತ ಬರೆದಿದ್ದಾರೆ ಅವರು. ಸರಿ, ಇನ್ನು ಕೆಲವು ಟಿಪ್ಪಣಿಕಾರರು ವಾಯು ರೂಪೇಶು ಜ್ಞಾನ ವರ್ಜನ ಅಂದ್ರೆ ಏನು? ಅವನಿಗೆ ಇಲ್ಲಿ ಬಂದಾಗ ಅವತಾರ ರೂಪದಿಂದ ಬಂದಾಗ ಜ್ಞಾನ ವರ್ಜನ ಅಂದ್ರೆ ಏನು ಅಂತಂದ್ರೆ ಇಚ್ಛಾಭಾವೇ, ಅವನಿಗೆ ಇಚ್ಛೆ ಇಲ್ಲವೇ ಇದ್ದಾಗ ಅಪರೋಕ್ಷ ಜ್ಞಾನ ಅನಭಿವ್ಯಕ್ತಿ. ಅವನಿಗೆ ಇಚ್ಛೆ ಬಂದಾಗ ಅಪರೋಕ್ಷ ಜ್ಞಾನ ವ್ಯಕ್ತ ಆಗ್ತದೆ. ಅವನಿಗೆ ಇಚ್ಛೆ ಇಲ್ಲದೆ ಇದ್ದಾಗ ಅಪರೋಕ್ಷ ಜ್ಞಾನ ವ್ಯಕ್ತ ಆಗೋದಿಲ್ಲ. ಇದಕ್ಕೆ ಮೋಹ ಅಂತ ಕರೀತಾರೆ ಅಂತ ಹೀಗೆ ಬರೆದಿದ್ದಾರೆ. ಬಯಸಿದಾಗಷ್ಟೇ ವಾಯುದೇವನ ಅವತಾರಗಳಲ್ಲಿ ಮೂಲ ರೂಪದ ಜ್ಞಾನವು ಅಭಿವ್ಯಕ್ತವಾಗದಿರುವುದರಿಂದ ಇದನ್ನ ಇಚ್ಛೆ ಇಲ್ಲದೆ ಇದ್ದಾಗ ಅಪರೋಕ್ಷ ಜ್ಞಾನವು ಅಭಿವ್ಯಕ್ತವಾಗಲಾರದು. ಈ ಬಗೆಯ ಅಭಿವ್ಯಕ್ತಿಯ ಅಭಾವವನ್ನೇ ಮೋಹ ಅಂತ ಹೇಳಿದ್ದಾರೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ. ಜ್ಞಾನ ವರ್ಜನ ಅಂದ್ರೂ ಮೋಹ ಅಂದ್ರೂ ಇದೆ ಅಂತ ಹೇಳಿದ್ದಾರೆ ಎಂದು ಅಭಿಪ್ರಾಯ ಪಡುವರು. ಆದರೆ ಜ್ಞಾನದ ಅಭಿವ್ಯಕ್ತಿ ಅಭಾವ ಮೋಹ ಎಂದು ಗುರುತಿಸಲ್ಪಡುವುದರಲ್ಲಿ ಅಸ್ವಾರಸ್ಯವಿದೆ. ಇದನ್ನೇ ನಾನು ಹೇಳಿದ್ದು. ವರ್ಜನ ಅಂದ್ರೇನು? ಇಲ್ಲವೇ ಇರೋದು. ಅಭಿವ್ಯಕ್ತಿ ಅಭಾವ ಅಂದ್ರೇನು? ಇದ್ದದ್ದನ್ನು ತೋರಿಸದೇ ಇರೋದು. ಈಗ ನನ್ನ ಹತ್ರ ಒಂದು 100 ರೂಪಾಯಿ ಇದೆ, ಇದ್ದದ್ದನ್ನು ನಾನು ತೋರಿಸದೆ ಹೋದ್ರೆ ಅದು ಅಭಿವ್ಯಕ್ತಿ ಅಭಾವ. 100 ರೂಪಾಯಿಯಲ್ಲಿ 99 ರೂಪಾಯಿ ಮಾತ್ರ ಇದ್ರೆ ಆ 100 ರೂಪಾಯಿ ವರ್ಜನ. ಅದು ವರ್ಜನ ಅನ್ನೋ ಶಬ್ದಕ್ಕೆ ಅರ್ಥ ಗಮನಿಸಿದ್ರೆ ಇಲ್ಲದೇ ಇರೋದು ಅಂತ ಹೇಳೋದು ಒಳ್ಳೇದು. ಅದನ್ನ ನಾನು ನಿನ್ನೆ ಹೇಳಿದ್ದೆ. ಅದನ್ನ ಹಿರಿಯರು ವಿದ್ವಾಂಸರು ಹೇಳಿದ್ದಾರೆ. ನಾನು ಇವರೆಲ್ಲರೂ ಬರೆದಿದ್ದನ್ನು ಪ್ರತಿಯೊಂದು ವಾಕ್ಯನೂ ಓದಿಲ್ಲ. ಇಲ್ಲಿ ಇರೋ ಕೆಲವು ವಿಷಯಗಳನ್ನ ಅಲ್ಲಲ್ಲಿ ಬೇಕಾದಲ್ಲಿ ಸ್ವಲ್ಪ ಸ್ವಲ್ಪ ಓದಿದ್ದೇನೆ ಅಷ್ಟೇ. ಗ್ರಂಥದ ಆರಂಭಿಸಿದ ಕೊನೆ ತನಕ ಓದಲಿಕ್ಕೆ ಆಗಿಲ್ಲ. ಓದಿದ್ರೆ ನಮ್ಮ ವ್ಯಾಪ್ತಿ, ಜ್ಞಾನದ ವ್ಯಾಪ್ತಿ ಇನ್ನೊಂದು ಸ್ವಲ್ಪ ಹೆಚ್ಚು ಎಕ್ಸ್ಟೆಂಡ್ ಆಗಬಹುದನ್ನ ಅಂತೂ ಓದಲಿಕ್ಕೆ ಆಗಿಲ್ಲ. ಆದ್ರೆ ನನ್ನ ಅಭಿಪ್ರಾಯವನ್ನು ಕೆಲವು ಒಬ್ಬರೇ ಇರಬಹುದು ಸಹಜವಾಗಿ. ಅಥವಾ ಯಾರೋ ಒಬ್ರು ಕೆಲವು ವಿದ್ವಾಂಸರಾದ್ರು ಅದಕ್ಕೆ ಸಪೋರ್ಟ್ ತೋರಿಸಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಹಾಗಾಗಿ ನೀವು ಕೂಡ ಇದನ್ನು ಕೇಳುವವರು ಕೂಡ ನಾನು ಹೇಳಿದಂತೆ ಜ್ಞಾನವರ್ಧನ ಅಂದ್ರೆ ಸ್ವಲ್ಪ ಜ್ಞಾನ ಕಡಿಮೆ ಆಗ್ತದೆ ಅಂತಾನೆ ನೀವು ಒಬ್ಬರೇ ಹೋದ್ರು ಅದರಿಂದೇನು ದೊಡ್ಡ ಬಾರಕ ಏನಿಲ್ಲ. ಅಭಿವ್ಯಕ್ತಿ ಇಲ್ಲ ಅಂತ ಬೇಕಾದ್ರೆ ನೀವು ನಿಮ್ಮ ಅಭಿಪ್ರಾಯವನ್ನು ನೀವು ರೂಪಿಸಿಕೊಳ್ಳೋರಾಗಿದ್ರೆ, ಯಾಕಂದ್ರೆ ಹಾಗೊಂದು ಪರಂಪರೆ ಇದೆ, ಹಾಗೆ ಮಾಡ್ಕೊಳ್ಳಿಕ್ಕೆ ನೀವು ಸ್ವತಂತ್ರ ಇದ್ದೀರಿ ಅಂತ. ಬೌದ್ಧಿಕ ಶೋಷಣೆ ಯಾವತ್ತೂ ಆಗಬಾರ್ದು. ಬೌದ್ಧಿಕ ಶೋಷಣೆ, ಬೌದ್ಧಿಕ ಸರ್ವಾಧಿಕಾರ ಯಾವತ್ತೂ ಯೋಗ್ಯ ಅಲ್ಲ. ಅದು ನಂದೊಂದು ನಂಬಿಕೆ. ಅದಕ್ಕಾಗಿ ಅದನ್ನ ಹೇಳಿದೆ. ಅದರಿಂದ ಅದು ಅಸ್ವಾರ ಅಷ್ಟು ಸೊರಸಾಗೋದಿಲ್ಲ ಅಂತ ಅವ್ರು ಬರೆದಿದ್ದಾರೆ. ಇನ್ನೂ ಕೆಲವು ಮುಂದೆ ಬೇರೆ ವಿಷಯಗಳಿವೆ ಅಲ್ಲಿ ನೀವು ಕೇಳಿದ್ದೀರಿ. ಅದನ್ನ ನಾನು ಈ ವೃತ್ತಿ ಜ್ಞಾನ ಅದನ್ನ ಮತ್ತೊಂದ್ಸಲ ನೋಡಿ ಹೇಳ್ತೀನಿ. ಈ ಭಾಗಕ್ಕೆ ಎಷ್ಟು ಬೇಕೋ, ಇವತ್ತಿನ ಪ್ರವಚನಕ್ಕೆ ಎಷ್ಟು ಬೇಕಾಗಿತ್ತೋ, ಅಂದ್ರೆ ನಿನ್ನೆ ಮೊನ್ನೆ ಭಾಗಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಬೇಕಾಗಿತ್ತು ಅದನ್ನ ಅಲ್ಲಿಂದ ಅಷ್ಟು ತಗೊಂಡಿದ್ದೀನಿ ಇವತ್ತು. ಹೀಗೆ ಅದ್ರ ಕುರಿತಾಗಿ ನಾವು ನೋಡ್ಬೇಕಾದ್ನೆಲ್ಲ ನೋಡಿದೀವಿ ಅಂತ ಅನ್ಕೊಂಡಿದ್ದೇವೆ. ಈಗ ನಾವು ನೋಡ್ಬೇಕಾದದ್ದು ಈ 11ನೇ ಸ್ಕಂದದ 7ನೇ ಅಧ್ಯಾಯದ 20ನೇ ಶ್ಲೋಕ. ಆತ್ಮನೋ ವೀರಾತ್ಮೈವ ಪುರುಷಸ್ಯ ವಿಶೇಷತಃ ಯತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಶ್ರೇಯ ಅಸೌ ಅನುವಿಂದತೆ. ಈ ಮನುಷ್ಯನಿಗೆ ಶ್ರೇಯಸ್ಸಿನ ಸಂಪಾದನೆ ಆಗ್ಬೇಕಲ್ಲ, ಅವನು ಶ್ರೇಯಸ್ಸನ್ನು ಪಡ್ಕೋಬೇಕು, ಕಲ್ಯಾಣ ಆಗ್ಬೇಕು ಅವನಿಗೆ. ಆ ಕಲ್ಯಾಣ ಆಗ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು ಅದನ್ನ ಇಲ್ಲಿ ವರ್ಣಿಸ್ತಾರೆ. ಇವತ್ತು ನಾವು ನೋಡ್ಬೇಕಾದ ಶ್ಲೋಕದಲ್ಲಿ ಈ ಪ್ರಾಯ ನಾವು ಭಾಗವತ ತಾತ್ಪರ್ಯ ಏನು ಕಂಡು ಬರೋದಿಲ್ಲ, ಕೇವಲ ವ್ಯಾಖ್ಯಾನಗಳನ್ನು ಅನುಸರಿಸಿ ಮಾತ್ರ ಅದನ್ನ ನೋಡಿದ್ರೆ ಸಾಕು. ಶ್ರೇಯಸ್ಸು ಸಂಪಾದನೆ ಆಗ್ಬೇಕಾದ್ರೆ ಅವನಿಗೆ ಅವನ ಮನಸ್ಸೇ ಗುರುವಿನಂತೆ ಇರ್ತದಂತೆ. ಅವತ್ತು ವ್ಯಕ್ತಿಗೆ ಆ ಮನಸ್ಸನ್ನೇ ಅಷ್ಟು ಅವಲಂಬಿಸ್ಬೇಕು ಅವನು. ಅದು ಹೇಗೆ ಅಂತಂದ್ರೆ ಈ ಪ್ರತ್ಯಕ್ಷಾನುಮಾನಾಭ್ಯಾಂ, ಅನೇಕ ಸಂದರ್ಭದಲ್ಲಿ ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳನ್ನು ಅವಲಂಬಿಸಿ, ಅನುಮಾನ ಪ್ರಮಾಣಗಳನ್ನು ಅವಲಂಬಿಸಿ ಅವನು ಶ್ರೇಯಸ್ಸನ್ನ
ತನಗೇನು ಕಲ್ಯಾಣ ಅಂತ ತಾನು ಊಹೆ ಮಾಡ್ತಾನೆ. ಅದು ಹೇಗೆ ಅಂತಂದ್ರೆ, ಕೃಷಿಯಿಂದ ಧಾನ್ಯ ಸಿಗ್ತದಲ್ಲ, ಅದು ಪ್ರತ್ಯಕ್ಷ ಕಣ್ಣಾರೆ ನೋಡ್ತಾನೆ. ನಾನು ಇವತ್ತು ಸಣ್ಣ ಹುಡುಗ, ನಮ್ಮ ಹಿರಿಯರು ಅಕ್ಕಪಕ್ಕದವರು ಯಾರೋ ಕೃಷಿಯಿಂದ ಧಾನ್ಯ ಸಂಪಾದನೆ ಮಾಡಿದ್ರು, ನಾನು ಕಣ್ಣಾರೆ ನೋಡಿದೆ. ಆಮೇಲೆ ನಾನು ಒಂದು ಅಲ್ಪ ಕೃಷಿಯನ್ನು ಮಾಡಿದೆ, ನನಗೂ ಒಂದು ಧಾನ್ಯ ಪ್ರಾಪ್ತಿ ಆಯಿತು. ಇದೆಲ್ಲ ಪ್ರತ್ಯಕ್ಷ. ಹೀಗೆ ತಿಳ್ಕೊತಾನೆ. ಕೃಷಿಯಿಂದ ಧಾನ್ಯದಂತೆ, ಮತ್ತೆ ಯಾಗದಿಂದ ಸ್ವರ್ಗದಂತೆ. ಯಾಗ ಮಾಡಿದಾಗ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ್ದಾರೆ, ಶಾಸ್ತ್ರದಲ್ಲಿದೆ. ಪ್ರತ್ಯಕ್ಷ ಅನುಮಾನಗಳಿಂದ ನಮಗೇನು ಶ್ರೇಯಸ್ಸಾಗಬೇಕು, ಐಹಿಕ ಶ್ರೇಯಸ್ಸಾಗಲಿ ಪಾರತ್ರಿಕ ಶ್ರೇಯಸ್ಸಾಗಲಿ, ಅದನ್ನೆಲ್ಲ ಅವನು ಮನಸ್ಸಿನಲ್ಲೇ ತಿಳ್ಕೊತಾನೆ. ಅದನ್ನ ಮನಸ್ಸೇ ಅವನಿಗೆ ಗುರುವಿನಂತಿರ್ತದೆ. ಆತ್ಮನೋ ಗುರು ಆತ್ಮ ಇವ. ಈ ಮಾತುಗಳಿಗೆ ಬಹಳ ಅರ್ಥ ಇದೆ, ಅದು ವಿಷಯ ಬೇರೆ. ಇಲ್ಲಿ ಆತ್ಮ ಅಂತಂದ್ರೆ ಮೊದಲನೇದಾಗಿ ಮನಸ್ಸು. ಈಗ ಯಾಕಂದ್ರೆ ನಮ್ಮ ಬೇಸಿಕ್ ಅರ್ಥ ಮನಸ್ಸು, ಎರಡನೇ ಅರ್ಥ ನಾನು ಸಾಕ್ಷಿ, ಮೂರನೇ ಅರ್ಥ ಪರಮಾತ್ಮ. ಇಲ್ಲಿ ಹೇಳಿಲ್ಲ ಅವನ್ನ, ಆದ್ರೆ ಅದನ್ನ ಭಗವದ್ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ, ಅದಕ್ಕಾಗಿ ನೆನಪು ಮಾಡಿಕೊಂಡೆ. ಈಗ ನಾವೆಲ್ಲ ಮನಸ್ಸಿನ ಹತೋಟಿಯಲ್ಲಿ ಇದ್ದೀವಿ. ನಮ್ಗೆ ನನ್ನ ಆತ್ಮದಿಂದ ನೇರವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಕಾಲ ದೇಶ ಮೊದಲಾದ ಸಂಗತಿಗಳನ್ನು ತಿಳ್ಕೊಳ್ಳೋದು, ಆಮೇಲೆ ಬಂದ ಜ್ಞಾನದ ಜ್ಞಾನವನ್ನ, ಬಂದ ಜ್ಞಾನ ವ್ಯವಸಾಯ, ಬಂದ ಜ್ಞಾನದ ಜ್ಞಾನವನ್ನು ವ್ಯವಸಾಯ, ಆ ವ್ಯವಸಾಯ ರೂಪವಾದ ಸಾಕ್ಷಿ. ಇಂಥ ಸಣ್ಣ ಕೆಲಸ ಮಾಡ್ತದೆ. ಅದು ಸಣ್ಣ ಕೆಲಸ ಆದ್ರೂ ಮಹತ್ವದ ಕೆಲಸನೇ. ಆದ್ರೆ ಅದಕ್ಕೆ ಧ್ಯಾನ ಮಾಡ್ಲಿಕ್ಕಾಗಲಿ, ಮತ್ತೇನು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಲಿಕ್ಕಾಗಲಿ, ಅದಕ್ಕೆ ಮನಸ್ಸು ಇಂದ್ರಿಯಗಳು ಇಲ್ಲಿಗೆ ಹೋದ್ರೆ ಅದಕ್ಕೆ ಸಾಧ್ಯ ಆಗೋದಿಲ್ಲ ಈಗಿನ ಹಂತದಲ್ಲಿ. ಅದಕ್ಕಾಗಿ ಈ ಮನಸ್ಸು ನಮಗೆ ಗುರುವಿನಂತೆ ಇದೆ. ಆ ಮನಸ್ಸಿನ ಹತೋಟಿಯಿಂದಲೇ, ಅದರ ಪ್ರಭಾವದಿಂದಲೇ ನಾವು ನಮ್ಮ ಎಲ್ಲಾ ಕೆಲಸಗಳನ್ನು ಕೂಡ ಸಾಧಿಸ್ಕೋಬೇಕು. ಇನ್ನು ಮತ್ತೊಂದು ಮನಸ್ಸು ಅಂತಂದ್ರೆ ಆತ್ಮ, ತಾನು ವ್ಯಕ್ತಿ ಅಂತ ಅರ್ಥ. ತನ್ನ ಶಕ್ತಿಯಿಂದ ತಾನೇ ಎಲ್ಲವನ್ನೂ ಸಾಧಿಸ್ಕೋಬೇಕು. ಮನಸ್ಸು ಹೇಳಿದಂತೆ ಕೇಳಬಾರದು. ಮನಸ್ಸು ಕೆಲವು ಬಾರಿ ನಮ್ಮನ್ನ ದುರ್ಮಾರ್ಗಕ್ಕೂ ತಗೊಂಡು ಹೋಗ್ಬಹುದು. ಆದ್ರಿಂದ ಮನಸ್ಸಿನ ಹತೋಟಿಯಲ್ಲಿ ಇಟ್ಕೊಂಡು ಸಾಕ್ಷಿ ಏನ್ ಹೇಳ್ತದೆ, ನನ್ನ ಜೀವ ಸ್ವರೂಪ ಏನ್ ಹೇಳ್ತದೆ ಅಂತ ನಡ್ಕೋಬೇಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮನೋ ಗುರು ಆತ್ಮೈವ ಅಂತಂದ್ರೆ, ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನೇ ನನ್ನ ಗುರು. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅದರಿಂದ ನನಗೆ ಆತ್ಮಶಬ್ದ ವಾಚ್ಯನಾದ ಪರಮಾತ್ಮನೇ ಗುರು ಅಂತನೂ ಕೂಡ ಒಂದು ಭಾವನೆ ಇರಬೇಕು. ಹೀಗೆ ಈ ಮೂರು ಅರ್ಥಗಳನ್ನ, ಮನಸ್ಸು, ನಮ್ಮ ಆತ್ಮ, ನಮ್ಮ ಪರಮಾತ್ಮ, ಈ ಮೂರು ಅರ್ಥಗಳನ್ನ ಗೀತಾ ಪ್ರಸ್ಥಾನ ಹೇಳಿದ್ದಾರೆ ನೆನಪು. ಅಲ್ಲಿ ಹೇಳದೇ ಇದ್ರು ಒಂದೇ ಹಾಗಲ್ಲ, ಇಲ್ಲದೆ ಹೋದ್ರೂ ಕೂಡ ಅರ್ಥ ತಪ್ಪೇನಲ್ಲ ಈಗ ನಾನು ಹೇಳಿದ ಅರ್ಥ. ಹೀಗೆ ಮನಸ್ಸಿನಿಂದಲೇ ಎಲ್ಲವನ್ನೂ ಕೂಡ ಮಾಡಿಕೊಳ್ಬೇಕು ಮನುಷ್ಯ. ಪುರುಷತ್ವೇಚ ನಾಂ ಧೀರಾಹ ಸಾಂಖ್ಯಯೋಗ ವಿಶಾರದಾಹ ಅವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತಿ ಉಪಬ್ರಹ್ಮಿತನ್. ಅವರಿಗೆ ಪುರುಷತ್ವ ಬಂದಾಗ ಅಂದ್ರೆ ಮನುಷ್ಯನ ಜನ್ಮ ಬಂದಾಗ ಅಂತ ಅರ್ಥ. ಅವ್ರೇನ್ ಮಾಡ್ಬೇಕು? ಜ್ಞಾನಿಗಳಾದವರು ಅವ್ನು ಪುರುಷ ಅಂತ ಯಾಕೆ ಕರೀತಾರೆ? ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ ತೈಸ್ತೈ ಅತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧ ದಿಷಣಂ ಮುದಮಾಪದೇವ. ಬೇರೆ ಪ್ರಾಣಿಗಳೆಲ್ಲ ಸೃಷ್ಟಿ ಮಾಡಿದ್ದ. ಆ ಯಾವ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಕ್ರಿಮಿಕೀಟಗಳಿಗೂ ಭಗವಂತನ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಇವನಿಗೆ ಮಾತ್ರ ಪರಮಾತ್ಮನ ತಿಳ್ಕೊಳ್ಳೋ ಶಕ್ತಿ ಇದೆ. ಯಾಕಂದ್ರೆ ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಪುರು ಅಂದ್ರೆ ಪರಮಾತ್ಮ, ಅವನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ, ಅದನ್ನು ಇವನು ಪುರುಷ ಅಂತ ಹೆಸರು. ಅದಕ್ಕೆ ಪುರುಷತ್ವ ಬಂದಾಗ ಅಂದ್ರೆ ಮಾನವ ಜನ್ಮ ಬಂದಾಗ ಜ್ಞಾನಿಗಳಾದವರು ಆ ಜ್ಞಾನ ಕರ್ಮ ಎಲ್ಲವನ್ನೂ ಕೂಡ ಅನುಷ್ಠಾನ ತಂದ್ಕೋಬೇಕು. ಮತ್ತೆ ಸಾಂಖ್ಯ ಯೋಗ ವಿಶಾರದಾಹ. ಸಾಂಖ್ಯ ಅಂದ್ರೆ ಶುದ್ಧಾತ್ಮ ಸಾಂಖ್ಯ ವಿಜ್ಞಾನಂ, ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ. ಸಾಂಖ್ಯ ಅಂದ್ರೆ ಆತ್ಮ ತತ್ವಜ್ಞಾನ ಅಂತ ಅರ್ಥ. ಯೋಗ ಅಂತಂದ್ರೆ ಕರ್ಮ ಅಂತ ಅರ್ಥ, ಉಪಾಯ, ಮೋಕ್ಷಕ್ಕೆ ಬೇಕಾದ ಉಪಾಯ, ಅದೇ ಯೋಗ. ಅದರಲ್ಲಿ ವಿಶಾರವರಾಗಬೇಕು. ಮತ್ತೆ ಆವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತಿ ಉಪಬ್ರಹ್ಮಿತನ್. ನನ್ನ ಎಲ್ಲಾ ರೂಪಗಳನ್ನು ಕೂಡ ಅವರು ಕಾಣುವ ಪ್ರಯತ್ನ ಮಾಡ್ತಾರೆ, ಯಥಾಯೋಗ್ಯವಾಗಿ ಕಾಣ್ತಾರೆ ಅಂತ. ಪ್ರತಿಯೊಬ್ಬರಿಗೂ ಆ ವ್ಯಾಪ್ತ ರೂಪಗಳೆಲ್ಲವೂ ಕೂಡ ಕಾಣದೇ ಇರಬಹುದು. ಎಷ್ಟೆಷ್ಟು ಕಾಣ್ಲಿಕ್ಕೆ ಸಾಧ್ಯವೋ ಅಷ್ಟು ತಿಳ್ಕೋತಾರೆ. ಆವಿಸ್ತಾರಂ ಅತಿಶಯೇನ ಆವಿಹಿ ಪ್ರಕಟಂ ಅವಿಸ್ತಾರಾತ್. ಇದನ್ನ ಪ್ರಮೇಯ ಚಂದ್ರಿಕಾದಲ್ಲಿ ಮನುಷ್ಯ ದೇಹ ಪ್ರಾಪ್ತವು ಸಾಂಖ್ಯಯೋಗ ವಿಶಾರದಾಹ ಅಂದ್ರೆ ಜ್ಞಾನಶಾಸ್ತ್ರೇ ಧ್ಯಾನಾದಿ ಯೋಗಶಾಸ್ತ್ರೇ ಚ ಕುಶಲಾಹ. ಧ್ಯಾನ, ಪ್ರಾಣಾಯಾಮ, ಆಸನ ಇತ್ಯಾದಿ ಎಲ್ಲದರಲ್ಲೂ ಕುಶಲರಾಗಿರ್ತಾರೆ ಅಂತ. ಅವರಿಗೆ ಧೀರಾಹ ಅಂತ ಕರೀತಾರೆ. ಧೀರ ಅಂತ ಶಬ್ದ ಇದೆ, ಅದಕ್ಕೆ ಅರ್ಥ ಬರೆದಿದ್ದಾರೆ. ಬೇರೆ ಒಂದ್ ಕಡೆ ಆಚಾರ್ಯಲ್ಲೂ ಸರ್ವಮೂಲದಲ್ಲಿ ಹೇಳಿದ್ದಾರೆ, ಅವನ್ನ ವ್ಯಾಖ್ಯಾನಕಾರರಲ್ಲಿ ಹೇಳ್ತಾರೆ. ಧೀರ ಅಂದ್ರೆ ಧೈರ್ಯ ಇದ್ದವನು ಅಷ್ಟೇ ಅಲ್ಲ, ಧೀಷು ರಮಂತೆ ಇತಿ ಧೀರಾಹ.
ಜ್ಞಾನದಲ್ಲಿ ಯಾರು ಸುಖ ಪಡ್ತಾರೋ, ಜ್ಞಾನ ಗಳಿಸಿ ಯಾರು ಸುಖ ಪಡ್ತಾರೋ ಅವರು ಧೀರರು ಅಂತ ಅದಕ್ಕೆ ಅರ್ಥ. ಅತಯೇವ ಧೀಷು ರತಾಃ ಜ್ಞಾನಿನಃ ಸರ್ವಶಕ್ತಿ ಉಪಬ್ರಹ್ಮಿತಂ ಸ್ವಸ್ವ ಜ್ಞಾನಯೋಗ್ಯ ಗುಣವಿಸ್ತಾರ ಸಹಿತಂ ಮಾಂ ಪಶ್ಯಂತಿ ಇತ್ಯರ್ಥಃ. ಈಗ ಚತುರ್ಮುಖಾದಿಗಳಾದ್ರೆ ಅವರು ಪರಮಾತ್ಮನ ವ್ಯಾಪ್ತ ರೂಪಗಳನ್ನು ಚಿಂತನೆ ಮಾಡ್ತಾರೆ, ದೇವತೆಗೂ ಓದೋರೆಲ್ಲ ಚಿಂತನೆ ಮಾಡ್ತಾರೆ. ಗುಣೈಸ್ಸರ್ವೈರುಪಾಸ್ಯೋತು ಬ್ರಹ್ಮಣ ಪರಮೇಶ್ವರ ದೇವಾದೀನಾಂ ಉಪಾಸ್ಯಾಸ್ತು ಭೃತಿ ವ್ಯಾಪ್ತ್ಯಾದಯೋ ಗುಣ. ದೇವತೆಗಳು ಈ ಭೃತಿ ಪರಮಾತ್ಮ ಜಗತ್ತನ್ನು ಧರಿಸಿರುವುದು, ಅವನೆಲ್ಲ ಕಡೆ ವ್ಯಾಪ್ತನಾಗಿರುವುದು, ಈ ಗುಣಗಳನ್ನು ಅವರು ಉಪಾಸಿಸ್ತಾರೆ. ಆನಂದಾದ್ಯಾಸ್ತು ಸರ್ವೇಶಾಂ, ನಾವು ಸಚ್ಚಿದಾನಂದ ಅಂತ ಉಳಿದವ್ರು ನಾವು ಉಪಾಸನೆ ಮಾಡಬೇಕು. ಅನ್ಯಥಾ ಅನರ್ಥಕೃತ್ ಭವೇತ್. ನಾವು ಈ ವ್ಯಾಪ್ತೋಪಾಸನೆ ಮಾಡ್ತೀವಿ ಅಂತಂದ್ರೆ ಅದು ಅನರ್ಥಕ್ಕೆ ಕಾರಣ ಆಗ್ತದೆ, ಮತ್ತು ಸಾಧ್ಯವೂ ಆಗೋದಿಲ್ಲ. ಹಠ ಹಿಡಿದ್ರೆ ಅನರ್ಥಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ. ಅದಕ್ಕೆ ಅದನ್ನ ಯಥಾಯೋಗ್ಯ ಅಂತ ಅಲ್ಲಿ ಸ್ವಸ್ವ ಜ್ಞಾನಯೋಗ್ಯ ಗುಣ ವಿಸ್ತಾರ ಸಹಿತ ಮಾಂ ಪಶ್ಯಂತಿ ಇತ್ಯರ್ಥ. ಆದ್ರೆ ಈ ಪರಮಾತ್ಮನ ವ್ಯಾಪ್ತೋಪಾಸನೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ವ್ಯಾಪ್ತತ್ವದ ಜ್ಞಾನ ನಮ್ಗೆ ಯಾವತ್ತೂ ಇರಬೇಕು, ವ್ಯಾಪ್ತತ್ವ ತಿಳುವಳಿಕೆ ಇರಬೇಕು. ಅದು ಒಂದು ರೀತಿ ಉಪಾಸನೆ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷೆದೆಲ್ಲ ಮಾತಿದೆ. ಹಿಂದೊಂದು ಬಾರಿ ಹೇಳಿದ್ದೆ, ಸ್ಮರಣೋಪಾಸನಂತೇವ ಧ್ಯಾನಾತ್ಮಕ ಮಿತಿ ದ್ವಿಧ. ಸ್ಮರಣಂ ಸರ್ವದಾ ಯೋಗ್ಯಂ, ಧ್ಯಾನೋಪಾಸನ ಮಾಸನೆ ಅಂತ. ಸ್ಮರಣೋಪಾಸನೆ ಧ್ಯಾನೋಪಾಸನೆ ಅಂತ ಎರಡಿದೆ. ನಾವು ಸ್ಮರಣೋಪಾಸನೆ ಮಾಡ್ಬೋದು. ವ್ಯಾಪ್ತ ಗುಣ ಏನಿದೆಯಲ್ಲ, ವ್ಯಾಪ್ತತ್ವ ಗುಣ, ಅದ್ರದ್ದು ಸ್ಮರಣೋಪಾಸನೆ ನಾವು ಮಾಡ್ಲಿಕ್ಕೆ ಏನು ತಪ್ಪಿಲ್ಲ. ನಾವು ಯಾವತ್ತೂ ಕೂಡ ಪರಮಾತ್ಮ ನಾವು ಇಲ್ಲಿದ್ದೀವಿ, ಎಲ್ಲೋ ಪ್ರಯಾಣ ಹೊರಟಿವಿ, ಯಾವುದೋ ಆಪತ್ತಿನ ಸ್ಥಿತಿಯಲ್ಲಿದ್ವಿ, ನಮ್ಮ ಸುತ್ತಮುತ್ತಲು ಎಲ್ಲಾ ಕಡೆ ಇದ್ದಾನೆ ಪರಮಾತ್ಮ ಅಂತ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಏನು ತಪ್ಪಿಲ್ಲ. ಸ್ಮರಣಂ ಸರ್ವದಾ ಯೋಗ್ಯಂ, ಎಲ್ಲಾ ಹಂತದಲ್ಲಿ ಎಲ್ಲರಿಗೂ ನಡೀತದ. ಅದು ಧ್ಯಾನೋಪಾಸನೆ ಅಂತಿದೆಯಲ್ಲ, ಪರಮಾತ್ಮನ ವ್ಯಾಪ್ತ ರೂಪದ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಪ್ರಯತ್ನ. ನಾವು ಪರಮಾತ್ಮ ವ್ಯಾಪ್ತ ವ್ಯಾಪ್ತ ಅಂತ ಹೇಳ್ಕೊಳ್ಳೋದೇನಿದೆ, ಇದು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ, ಸಾಕ್ಷಾತ್ಕಾರಕ್ಕಾಗಿ ಅಲ್ಲ. ಅದು ಅವರು ಅದನ್ನು ಧ್ಯಾನ ಮಾಡೋದ್ರಿಂದ ಆ ರೂಪದ ಸಾಕ್ಷಾತ್ಕಾರಕ್ಕಾಗಿ. ಅದರಿಂದ ಸ್ಮರಣೋಪಾಸನೆ ನಾವೆಲ್ಲ ಮಾಡಬಹುದು. ಉಪಾಸನೆ ಮಾಡಲೇ, ಇದು ಮತ್ತೆ ಒತ್ತಿ ಹೇಳ್ತಿರ್ಬೋದು. ನಾವು ಉಪಾಸನೆ ಮಾಡಲೇಬಾರ್ದಾಗೆಲ್ಲ ದೇವತೆಗಳಿಗಿಂತ ಅನೇಕ ಜನ ಅದನ್ನು ಹೇಳ್ತಿರ್ತಾರೆ. ನೋಡಿ, ನಾವು ಉಪಾಸನೆ ಮಾಡ್ತಿದ್ದೇವೆ. ಈಗ ಉಪಾಸನೆ ಅಂದ್ರೆ ಏನು? ನಾವು ಜ್ಞಾನವಂತರಾಗಿದ್ದೀವಿ, ದೇವತೆಗಳು ಜ್ಞಾನವಂತರಾಗಿದ್ದಾರೆ ಅಂದ್ರೆ ಏನರ್ಥ? ದೇವತೆಗಳಿಗೆ ಜ್ಞಾನ ಹೆಚ್ಚಿದೆ, ನಮ್ಗೆ ಜ್ಞಾನ ಕಡಿಮೆ ಇದೆ. ನಮಗೂ ಜ್ಞಾನ ಬಂದಿದೆ, ಸ್ವಲ್ಪ ಶಾಸ್ತ್ರ ಬಂದಿದೆ ಅಲ್ಲ. ಆ ಬಂದಿದೆ ಅಂತ ಹೇಳಿದಾಗ ಜ್ಞಾನ ಬಂದಿದೆ ಅಂದ್ರೆ ಏನರ್ಥ? ನಮಗೆ ಎಷ್ಟು ಬರಬೇಕೋ ಅಷ್ಟು ಬಂದಿದೆ ಅಂತ. ದೇವನವ್ರು ಬಂದಿದೆ ಅಂತ ನಾವೇನು ಹೇಳ್ಕೊಂಡಿಲ್ಲ. ಹಾಗೆ ಉಪಾಸನೆಯನ್ನು ಕೂಡ ಅವರಿಗೆ ಬೇಕಾದ ಉಪಾಸನೆಯನ್ನು ಅವ್ರು ಮಾಡ್ತಾರೆ, ಅವ್ರಿಗೆ ಯೋಗ್ಯವಾದ ಉಪಾಸನೆಯನ್ನು. ನಮಗೆ ಯೋಗ್ಯವಾದ ಉಪಾಸನೆ ನಾವು ಮಾಡ್ತೇವೆ. ಯೋಗ್ಯ ಉಪಾಸನೆಯ ಮುಕ್ತಿ ನಚಾನ್ಯಥ. ನಿಮ್ಗೆ ಯಾವ ಉಪಾಸನೆ ಯೋಗ್ಯವೋ ಅದರಿಂದ ನೀವು ಮುಕ್ತರಾಗ್ತೀವಿ ಅಂತ ಸ್ಪಷ್ಟವಾದ ಮಾತೇ ಆಚಾರ್ಯದ ಸರ್ವಮೂಲದಲ್ಲಿದೆ. ಅದರಿಂದ ನಾವು ಉಪಾಸನೆ ಮಾಡ್ತೀವಿ, ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಅದೇನು ಅಸಂಭಾವಿತವೂ ಅಸಂಗತನೂ ಪಾಪಕಾರಣವಾದ ವಿಚಾರ ಏನಲ್ಲ. ನಮ್ಮ ಯೋಗ್ಯತೆಗನುಸಾರವಾದ ಉಪಾಸನೆ ಅಷ್ಟೇ. ಹೀಗೆ ಪ್ರಪಶ್ಯಂತಿ, ಆ ಪರಮಾತ್ಮನ ಆ ಥರ ಅವರು ಉಪಾಸನೆ ಮಾಡ್ತಾರಂತ ಅರ್ಥ. ಏಕದ್ವಿ ಚತುಷ್ಪಾದ ಬಹುಪಾದಸ್ತಥಾ ಪರಃ ಬಹ್ವಸ್ಸಂತಿ ಪುನಸ್ತಾಸಾಂ ತಾಸಾನ್ನೇ ಪೌರುಷೀ ಪ್ರಿಯ. ಒಂದು ಕಾಲಿನ, ಎರಡು ಕಾಲಿನ, 1000 ಕಾಲಿನ ಸೆಂಟಿಪೀಡ್ಗಳೆಲ್ಲ ಸಹಸ್ರಪಾದಗಳು ಅಂತ. ಅವೆಲ್ಲಾ ಪ್ರಾಣಿಗಳಲ್ಲಿ ನಮಗೆ ಮನುಷ್ಯ ಶರೀರ ಅಂತಂತ ಪ್ರಿಯ ನಮಗೆ. ಯಾಕಂದ್ರೆ ಇಲ್ಲಿದ್ದು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅಂತ. ಏಕದ್ವಿ ತ್ರಿಚತುಷ್ಪಾದ ಬಹುಪಾದಸ್ತಥಾಪದ ಅಪದವೇ ಕಾಲೇ ಇಲ್ಲದೆ ಇರೋ ಪ್ರಾಣಿಗಳಿವೆ. ಏಕಜೀವಾಣು ಕೋಶಗಳು ಅಂತೆಲ್ಲ ಕೆಲವು ಜೀವಗಳು ಇವೆಯಲ್ಲ, ಒಂದೇ ಕೋಶ ಇರ್ತದೆ ಅಂತವಕ್ಕೆ. ಬಹ್ವಸ್ಸಂತಿ ಪುನಸ್ತಾಸಾಂ ಬಹ್ವಸ್ಸಂತಿ ಪುನಃಸೃಷ್ಟಾ ತಾಸಾನ್ನೇ ಪೌರುಷಿ ಪ್ರಿಯ. ಈ ಪುರುಷ ಜನ್ಮ ಮನುಷ್ಯನಿಗೆ ಏನು ಬಂದಿರ್ತದೆ ಇದು ನನಗೆ ಅತ್ಯಂತ ಪ್ರಿಯ. ಯಾಕಂದ್ರೆ ಇದರಲ್ಲಿ ಭಗವಂತನ ಸಾಕ್ಷಾತ್ಕಾರ ಇತ್ಯಾದಿಗಳಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಭಗವಂತ ಹೇಳಿದ ಮಾತು. ಅದು ಏಕಾದಶ ಸ್ಕಂದದ 7ನೇ ಅಧ್ಯಾಯದ 22ನೇ ಶ್ಲೋಕ. ಆ ಶ್ಲೋಕದ ಶ್ರವಣದೊಂದಿಗೆ ಈ ಬಾರಿಯ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡು ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.